ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೇಘಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿಯನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ತಿದ್ದುಪಡಿಯ ವಿಚಾರವಾಗಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ 2 ತಿದ್ದುಪಡಿಯನ್ನು ತರಬೇಕು ಅನ್ನೋದು. 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. ಅದರ ಜೊತೆಗೆ ಚುನಾವಣಾ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋದು. 543 ಇತ್ತಲ್ಲ, ಅದನ್ನು 850ಕ್ಕೆ ಏರಿಕೆ ಮಾಡಬೇಕು. ಇದನ್ನು ವಿರೋಧ ಪಕ್ಷದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಅವಶ್ಯಕತೆ ಇಲ್ಲ ಅಂದರೆ ವಿಪಕ್ಷದವರು ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ಮಹಿಳೆಯರಿಗೆ ಮೀಸಲಾತಿ ಕೊಡಿ, ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ಅಷ್ಟೊಂದು ಅವಸರ ಯಾಕೆ? ಇದರಿಂದ ದಕ್ಷಿಣ ಭಾರತಕ್ಕೆ ನಷ್ಟ ಆಗತ್ತೆ, ಹಿನ್ನಡೆ ಆಗತ್ತೆ ಅನ್ನುವಂಥ ವಾದ ಅವರದ್ದು ಇರುವಂಥದ್ದು. ಸೊ ಹಂಗಾಗಿ ಇದು ರಾಜಕೀಯ ಪ್ರೇರಿತವ ಅಥವಾ ಮಹಿಳೆಯರ ಮತವನ್ನು ಸೆಳೆಯೋದಕ್ಕೆ ಈ ರೀತಿಯಾಗಿ ನಡೀತಾ ಇರುವಂಥ ರಾಜಕೀಯ ಸ್ಕೆಚ್ ಅನ್ನುವಂಥ ಸಹಜವಾಗಿರುವಂಥ ಪ್ರಶ್ನೆಗಳು. ಯಾಕೆ ತರಾತುರಿಯಲ್ಲಿ ಈ ಒಂದು ಅಂಗೀಕಾರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. 2011 ಜನಗಣತಿಯ ಆಧಾರದ ಮೇಲೆ ಇದನ್ನು ವಿಂಗಡಣೆ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಇದರ ಉದ್ದೇಶ ಏನು, ಇದರಿಂದ ಆಗುವಂಥ ಲಾಭ ನಷ್ಟಗಳೇನು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಮಹಿಳೆಗೆ ಅಸ್ತು, ಕ್ಷೇತ್ರಗಳು ಏರಿಕೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ವಾದ ಆವಾಗಿನಿಂದಲೂ ಇದೆ. ಬಟ್ ಈಗ ಆ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಮಂಡನೆ ಮಾಡಬೇಕು ಅನ್ನೋದು, ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. 33% ರಾಜಕೀಯ ಪ್ರಾತಿನಿಧ್ಯಕ್ಕೆ ಹೊಸ ಭಾಷ್ಯವನ್ನು ನೀಡಬೇಕು ಅನ್ನೋದು. ಮಹಿಳಾ ಮೀಸಲಾತಿ ಸಂಬಂಧ ಸಂಸತ್ನಲ್ಲಿ ಚರ್ಚೆ ಆಗ್ತಾ ಇದೆ. ವಿವಿಧ ಪಕ್ಷಗಳ ನಾಯಕರಿಂದ ಪ್ರಾತಿನಿಧ್ಯಕ್ಕೆ ಅಸ್ತು ಸಿಕ್ಕಿದೆ. ಸೊ ಕ್ಷೇತ್ರಗಳ ಮರು ವಿಂಗಡಣೆಯಿಂದ ಕ್ಷೇತ್ರಗಳ ಸಂಖ್ಯೆ ಸಹಜವಾಗಿ ಹೆಚ್ಚಳ ಆಗುತ್ತೆ. ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ವಿಧಾನಸಭೆ ಕ್ಷೇತ್ರ ಕೂಡ ಹೆಚ್ಚಳ ಮಾಡಬೇಕು ಅನ್ನೋದು. 850 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಆಗುತ್ತೆ ಈಗ. ಅಂದರೆ 543 ಇದ್ದಿದ್ದು 850ಕ್ಕೆ ಏರಿಕೆ ಆಗುತ್ತೆ. ಅದರ ಜೊತೆಗೆ ಮೀಸಲಾತಿ ಕೂಡ ಏರಿಕೆ ಆಗುತ್ತೆ. ಸೊ ಮಹಿಳೆಗೆ ಅಸ್ತು ನೀಡಬೇಕು ಅನ್ನೋದು. ಕ್ಷೇತ್ರ ವಿಂಗಡಣೆಗೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು ಅಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಬಟ್ ಇದಕ್ಕೆ ಸಹಮತ ಸಿಗ್ತಾ ಇಲ್ಲ. ಈ ವಿರೋಧದ ನಡುವೆಯೂ ಕೂಡ ಅಂಗೀಕಾರ ಆಗತ್ತಾ, ತಿದ್ದುಪಡಿ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ಜೊತೆಯಾಗಿ ಇದು ರಾಜಕೀಯ ಪ್ರೇರಿತನ ಅಥವಾ ನಿಜವಾಗ್ಲೂ ಕೂಡ ಮಹಿಳೆಯರಿಗೆ ಸ್ಥಾನಮಾನ ನೀಡಬೇಕು ಅನ್ನುವಂಥ ಉದ್ದೇಶ ಇದೆಯಾ? ಇದರ ಹಿಂದೆ ಇರುವಂಥ ಉದ್ದೇಶ ಏನು? 543 ಇದ್ದಿದ್ದನ್ನು 850 ಮಾಡಲಿಕ್ಕೆ ಹೊರಟಿರೋದು ಯಾಕೆ ಅನ್ನೋದು GBA ಕೂಡ ಮಾಡ್ತಲ್ಲ, ಈಗ ಕೇಂದ್ರ ಸರ್ಕಾರ ಕೂಡ ಮಾಡಿತು. ಸೊ ಹಂಗಾಗಿ ಆ ರೀತಿಯಾಗಿ ಈಗ GBAಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತಲ್ಲ, ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. 2029ಕ್ಕೆ ಇದು ಅನುಕೂಲ ಆಗತ್ತೆ ಬಿಜೆಪಿಗೆ. ಹಾಗಾದರೆ ಬಿಜೆಪಿಗೆ ಆತಂಕ ಶುರುವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆ ಈ ರೀತಿಯ ತರಾತುರಿಯಲ್ಲಿ ಮಾಡಲೇಬೇಕು ಅನ್ನೋಂಥ ಲೆಕ್ಕಾಚಾರ? 2011 ಜನಗಣತಿ ಆಧಾರದ ಮೇಲೆ ಈಗ ಜನಗಣತಿ ನಡೀತಾ ಇದೆ. ಬಟ್ ತಾಳ್ಮೆ ಇಲ್ಲ. 2011ರಲ್ಲಿ ಆಗಿರುವಂಥ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ದಕ್ಷಿಣ ಭಾರತಕ್ಕೆ ಇದು ಹಿನ್ನಡೆ ಆಗತ್ತೆ, ನಷ್ಟ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅದು ಹೇಗೆ, ಯಾವ ರೀತಿಯಾಗಿ? ಈಗ 100 ಜನರ ಆಯ್ಕೆಯ ವಿಚಾರ ಅಂತ ಬಂದಾಗ ಅದರಲ್ಲಿ 33 ಮಹಿಳೆಯರ ಆಯ್ಕೆ ಆಗಬೇಕು. 100 ಜನರ ಪೈಕಿ 33 ಮಹಿಳೆಯರಿಗೆ ಕ್ಷೇತ್ರ ಮೀಸಲು ಕೊಡಬೇಕಾಗತ್ತೆ. ಇದೆಲ್ಲವೂ ಕೂಡ ಸಾಧ್ಯನಾ ಅಥವಾ ಕೇವಲ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ನಡೀತಾ ಇರುವಂಥ ಪ್ಲಾನಿಂಗ? ಇದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೇನೆ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಹನುಮೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಲೋಹಿತ್ ನಾಯ್ಕ ಅವರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಹಿಳಾ ಹೋರಾಟಗಾರ್ತಿ ಬೃಂದ ಅಡಿಗೆ ಅವರು, ಮೇಡಮ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಹನುಮೇಗೌಡ್ರೆ, ನಾನು ನಿಮ್ಮ ಹತ್ರನೇ ಬರ್ತೀನಿ. ಒಂದು ಐತಿಹಾಸಿಕ ನಿರ್ಧಾರ ಇದು. 2 ವಿಧೇಯಕವನ್ನು ಮಂಡನೆ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅನ್ನೋಂಥ ಉದ್ದೇಶ ಏನು?
ಈ ಉದ್ದೇಶ ಈಗ ಅದು ಯಾವ ಹಿನ್ನೆಲೆಯಿಂದ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟವಾಗಿ ಪುರುಷ ಪ್ರಧಾನದ ಈ ದೇಶದಲ್ಲಿ ಮಹಿಳೆಯರನ್ನಂತೂ ತುಂಬಾ ಶೋಷಣೆ ಮಾಡ್ತಾ ಬರ್ತಾ ಇದ್ರು. ಎಂತ ಶೋಷಣೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನಾನು ಸಣ್ಣ ಘಟನೆ ಹೇಳಬೇಕಾಗುತ್ತೆ. ಅದು ಈಗಲೂ ಕೂಡ ಕೆಲವು ಹಳ್ಳಿಗಳ ಕಡೆ ಇರಬಹುದು. ಏನಂತಂದ್ರೆ, ಮನೆಯಲ್ಲಿ ಒಬ್ಬ ಇರುವಂಥ ಹಿರಿಯರು, ಆ ಹಿರಿಯರಲ್ಲಿ ಮಹಿಳೆಯರು ಅಕಸ್ಮಾತ್ ವಿಧವೆ ಆಗಿದ್ರೆ ಅವರನ್ನ ಬೋಡಮಣ್ಣಿ ಅಂತ ಕರೀತಾರೆ. ಆ ಬೋಡಮಣಿಯ ಕೆಲಸ ಏನು ಅಂದರೆ, ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು ಅವರೇನೆ. ಶುಭ ಕಾರ್ಯಗಳು ಮತ್ತೊಂದು ಎಲ್ಲವೂ ಪೂಜೆ ಮಾಡುವಂಥದ್ದಿದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು, ಪೂಜಾ ವಸ್ತುಗಳನ್ನು ಜೋಡಿಸ್ಕೊಡೋದು ಅವರೇನೆ. ಆದರೆ ಅವರೆಲ್ಲೂ ಕೂಡ ಯಾರ್ದು ಮುಖ ತೋರಿಸೋಗಿಲ್ಲ, ಅವ್ರ ಮುಖ ತೋರಿಸೋಗಿಲ್ಲ, ಎದುರುಗಡೆ ಬರೋಗಿಲ್ಲ. ಯಾಕೆ ಅಂದರೆ ಗಂಡ ಸತ್ತಿದ್ದಾನೆ ಮುಂಡೆ ಅಂತ. ಆ ರೀತಿ ನಮ್ಮ ಹಿಂದೂ ಸಮಾಜದಲ್ಲಿ, ಈ ದೇಶದಲ್ಲಿ ಹಿಂದುತ್ವವನ್ನು ಮುಂದೆ ಇಟ್ಕೊಂಡಿರುವಂತಹ ಏನೊಂದು ಸಂಘ ಪರಿವಾರ ಅಥವಾ ಬ್ರಾಹ್ಮಣ್ಯದ ಒಂದು ಪದ್ಧತಿ ಯಾವತ್ತಿನಿಂದ ಇವತ್ತಿನವರೆಗೆ ನಡ್ಕೊಂಡ್ಬಂದ್ಬಿಟ್ಟಿತ್ತು. ಈ ಹಿಂದೆ ಬ್ರಿಟಿಷರು ಬರೋದಕ್ಕೆ ಮುಂಚೆ ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕುಗಳಿರಲಿಲ್ಲ. ಅವರದ ತುಂಬ ಶೋಷಣೆ ಇತ್ತು. ಇಂತಹ ಶೋಷಣೆಯ ವಿರುದ್ಧದಲ್ಲಿ ಅನೇಕ ಕಾನೂನುಗಳನ್ನು ಮಾಡಿ ಬ್ರಿಟಿಷರು ನಮ್ಮ ದೇಶಕ್ಕೆ ಒಂದು ಒಳ್ಳೆಯದನ್ನು ಮಾಡಿದರು. ಅದಾದ ನಂತರ ಹಿಂದೂ ಕೋಡ್ ಬಿಲ್ಲು, ಅದಕ್ಕೆ ತಿದ್ದುಪಡಿ, ಅಂದರೆ ಏನೊಂದು ಸಂವಿಧಾನದಲ್ಲಿ ಒಂದು ಮಹಿಳೆಯರಿಗೆ ಒಂದು ಶಕ್ತಿ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಅಲ್ಲೂ ಕೂಡ ಎಲ್ಲೋ ಒಂದು ರೀತಿ ಇದನ್ನು ಮಾಡ್ತಾ ಬಂದರು. ಆದರೆ ನನಗೀಗ ಪ್ರಶ್ನೆ ಹೇಳ್ತಾ ಇರೋಂಥದ್ದು ಏನು ಅಂದರೆ 2-3 ವಿಚಾರಗಳು. 75 ವರ್ಷ ಬೇಕಾಯ್ತಾ ಮಹಿಳೆಯರಿಗೆ ಮೀಸಲಾತಿ ಕೊಡಲಿಕ್ಕೆ? ಇದು ಮೊದಲನೇದು. ಯಾಕೆ ಅಂದರೆ ಇವತ್ತು ನೋಡಿ, 1000 ಜನರಿಗೆ 1000 ಜನ ಮಹಿಳೆಯರು ಇಲ್ಲ. ಅದು ಏನೋ ಕೇವಲ 20-22 ಜನ ಕಡಿಮೆ ಆಗಿರೋದಕ್ಕೆ 976 77 ಜನ ಇದ್ದಾರೆ, 73 ಇದ್ದಾರೆ ಕೆಲವು ರಾಜ್ಯಗಳಲ್ಲಿ. ಇದಕ್ಕೆ ಲಬೋ ಅಂತ ಹೊಡ್ಕೊಳ್ತಾ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ದೇಶದಲ್ಲಿ ಅನಾಹುತ ಆಗೋಗುತ್ತೆ. ಅದಕ್ಕೋಸ್ಕರ ಮಹಿಳೆಯರನ್ನ ಬೆಳೆಸಲಿಕ್ಕೋಸ್ಕರ ಯೋಜನೆಯನ್ನು ತಂದಂತಹ ಏನು ಮೋದಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಎಲ್ಲ ಯೋಜನೆಯನ್ನು ತಂದರು. ಆದರೆ ಅಲ್ಲಿ ಇಷ್ಟೆಲ್ಲ ಆದರೂ ಕೂಡ ಅವತ್ತಿನಿಂದ ಇವತ್ತಿನವರೆಗೆ ಯಾಕೆ ಇದನ್ನು ವಿಳಂಬ ಮಾಡ್ತಾ ಬಂದರು? ಇದ್ರ ಬಗ್ಗೆ ಪ್ರಜ್ಞೆ ಇರಲಿಲ್ವಾ? ಯಾಕೆಂದರೆ ಇವತ್ತು ದೇಶದಲ್ಲಿ ಪುರುಷರು ಎಷ್ಟಿದಾರೋ ಮಹಿಳೆಯರು ಅಷ್ಟಿರಲೇಬೇಕು. ಇಲ್ದಿರ ಒಂದು ರೀತಿಯ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಅನೇಕ ಅನಾಹುತಗಳಾಗುತ್ತೆ, ಸಮಾಜದಲ್ಲಿ ಅನಾಗರಿಕ ಸಮಾಜ ಸೃಷ್ಟಿಯಾಗೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈಗ ಇಷ್ಟು ತಡವಾಗಿ ಈಗ 33%ಗೆ ಹೊರಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಮೊಣಕಾಯಿಗೆ ಜೇನು ತಾಕ್ಸಿ ನೆಕ್ಕೊಳ್ಳಿ ಅಂತ ಹೇಳುವಂಥದ್ದು ಇರಬಹುದು. ಇದನ್ನ ಈಗ ಯೋಜನೆ ಮಾಡಿದ್ದು 23ರಲ್ಲಿ ಬಿಲ್ ತರ್ತಾರೆ. ಅದನ್ನ ತರಲಿಕ್ಕೆ ಚರ್ಚೆಗಳಾಗತ್ತೆ, ಎಲ್ಲ ನಡೆಯುತ್ತೆ. ಇದೇ ರೀತಿಯಲ್ಲಿ ನಾನು ಹೇಗೆ ಹೇಳಿದ್ನ ಈಗ 50-50 ಅನ್ನುವಂಥದ್ದು ಆ ರೀತಿಯಲ್ಲಿ ಆಗಬೇಕು ಅನ್ನೋವರೆಗೇನು ಚರ್ಚೆ ಆಗತ್ತೆ. ಆ ಚರ್ಚೆಯ ಜೊತೆಗೆ ಏನೊಂದು ಜನಗಣತಿ ಇದೆಯಲ್ಲ, ಜನಗಣತಿಯನ್ನು 26ರಲ್ಲಿ ಮಾಡಿ 26-27ರಲ್ಲಿ ಅದನ್ನು 28ಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು 29ರ ನಂತರ ಇದನ್ನು ಪಾಸ್ ಮಾಡಿಕೊಂಡು 33ಕ್ಕೆ ಅದು ಜಾರಿಗೆ ಬರ್ತದೆ ಅನ್ನೋಂಥದ್ದು ದೊಡ್ಡ ಚರ್ಚೆ ಇತ್ತು. ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಒಂದು ರೀತಿಯಲ್ಲಿ ಅದು ಏನೋ ಮೋದಿ ಹೇಳ್ತಾ ಇರ್ತಾರಲ್ಲ, ಎಂಥದೋ ಒಂದು ರೈಲು, ಅದು ಯಾವುದು ರೈಲು ಭಾರಿ ಫಾಸ್ಟ್ ಬುಲೆಟ್ ರೈಲು, ಆ ರೀತಿಯ ವೇಗದಲ್ಲಿ ಇದ್ದಕ್ಕಿದ್ದಾಗೆ ಇದು ಬೀದಿಗೆ ಯಾಕೆ ಬಂತು ಅನ್ನೋಂಥದ್ದನ್ನು ನೋಡಿದರೆ, ಪಂಚ ರಾಜ್ಯಗಳ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ SIR ತಂದು ಅದರ ಮೂಲಕ ಒಂದಷ್ಟು ವೋಟ್ಗಳನ್ನು ಕಿತ್ತಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 50% ಇರುವಂತ ಮಹಿಳೆಯರ ವೋಟನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೋಸ್ಕರನೇ, ಅಂದ್ರೆ ಇನ್ನು 2-3 ರಾಜ್ಯಗಳು ಬಾಕಿ ಇದಾವೆ. ತಮಿಳುನಾಡು ಬಾಕಿ ಇದೆ, ಆ ಕಡೆ ಅಸ್ಸಾಂ ಬಾಕಿ ಇದೆ, ಮತ್ತೆ ಪಶ್ಚಿಮ ಬಂಗಾಳ ಬಾಕಿ ಇದೆ. ಈ ರಾಜ್ಯಗಳಲ್ಲಿ ಮಹಿಳೆಯರ ಮತವನ್ನ ಬುಟ್ಟಿಗೆ ಹಾಕೊಳ್ಳಿಕ್ಕೋಸ್ಕರ ನಾವು ನಿಮ್ಮ ಹಿತವನ್ನ ಬಯಸ್ತೀವಿ, ಅದಕ್ಕೋಸ್ಕರ ನಮಗೆ ವೋಟ್ ಹಾಕಿ ಅನ್ನುವಂಥ ಪರೋಕ್ಷ ಸಂದೇಶವನ್ನ ಕೊಡುವಂಥ ಕೆಲಸವನ್ನ ಮೋದಿಯವರು ಮಾಡಲಿಕ್ಕೆ ತುಂಬಾ ಆತುರದ ನಿರ್ಧಾರವನ್ನು ತಗೊಂಡಿದ್ದಾರೆ. ಓಕೆ, ಲೋಹಿತ್ ಸರ್, ಸ್ವೀಕೃತಿ. ಎಸ್ ಈ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಲೋಕಸಭೆಯಲ್ಲಿ ಮಾತನಾಡ್ತಿದ್ದಾರೆ. ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. और इस समय को हमने एक विकसित भारत के संकल्प के साथ जोड़ा है, और मैं पक्का मानता हूं कि विकसित भारत का मतलब केवल उत्तम प्रकार के रेल, रास्ते, इंफ्रास्ट्रक्चर या कुछ आर्थिक प्रगति के आंकड़े सिर्फ इतने से ही विकसित भारत की सीमित कल्पना वाले हम लोग नहीं हैं।
हम चाहते हैं कि विकसित भारत जिसके नीति निर्धारण में साच अर्थ में सबका साथ सबका विकास का मंत्र समाहित हो, देश की 50% जनसंख्या नीति निर्धारण का हिस्सा बने, ये समय की मांग है। हम पहले ही देरी कर चुके हैं, कारण कोई भी होंगे, जिम्मेवार कोई भी होंगे, लेकिन इस सच्चाई को हमें स्वीकार करना होगा कि जब हम अकेले मिलते हैं तब मानते हैं हाँ यार, लेकिन जब सामूहिक रूप से मिलते हैं, मुझे याद है कि जिस इसकी प्रक्रिया चली थी, सभी दलों से मिलना हुआ है, एक दल को छोड़ करके जिन जिन से मिलना हुआ है हर एक ने सैद्धांतिक विरोध नहीं किया है। बाद में जाकर के जो कुछ भी हुआ होगा, राजनीतिक दिशा पकड़ी जा रही है, लेकिन जो राजनीतिक दिशा में ही सोचते हैं, मैं उनको भी एडवाइज करना चाहूंगा, एक मित्र के रूप में एडवाइज करता हूं और सबको काम आएगी। हमारे देश में जब से विमेन रिजर्वेशन को लेकर के चर्चा हुई है और उसके बाद जब जब चुनाव आया है, हर चुनाव में महिलाओं को मिलने वाले इस अधिकार का जिसने विरोध किया है, जिसने विरोध किया है, देश की महिलाओं ने उन्हें माफ नहीं किया है। उनका हाल बुरे से बुरा किया है। लेकिन ये भी देखिए कि 24 के चुनाव में ऐसा नहीं हुआ। क्यों नहीं हुआ? ये इसलिए नहीं हुआ कि 24 में सबने सहमति इसको पारित किया, तो ये विषय ही नहीं रहा। किसी के पक्ष में पॉलिटिकल फायदा नहीं हुआ, किसी का नुकसान भी नहीं हुआ। सहज रूप से जो मुद्दे थे, उन मुद्दों के आधार पर चुनाव लड़ा, क्योंकि 24 में सब साथ में थे। कुछ लोग यहां है, कुछ लोग नहीं है, लेकिन सब साथ में थे। आज भी मैं कहता हूं, अगर हम सब साथ में जाते हैं तो इतिहास गवाह है कि किसी एक के राजनीतिक पक्ष में नहीं जाएगा। ये देश के लोकतंत्र के पक्ष में जाएगा, देश के सामूहिक निर्णय शक्ति के पक्ष में जाएगा और हम सब उसके यश के हकदार होंगे। न ट्रेजरी बैंक उसका हकदार रहेगा, न मोदी उसका हकदार रहेगा, यहां बैठे हुए सब हकदार रहेंगे। और इसलिए जिन लोगों को इसमें राजनीति की बू आ रही है, मैं चाहूंगा कि वो खुद के परिणामों को पिछले 30 साल में देख ले। फायदा उनका भी इसी में रास्ता दिखा रहा हूं, इसी में फायदा है कि जो नुकसान हो रहा है उससे बच जाओगे। और इसलिए मैं समझता हूं कि इसको राजनीतिक रंग देने की जरूरत नहीं है। आदरणीय अध्यक्ष जी, मुझे याद है तब तो मैं शासकीय व्यवस्था की राजनीति में नहीं था, मैं एक संगठन के कार्यकर्ता के नाते काम करता था। उस समय एक चर्चा सुनने को मिलती थी गलियारों में कि देखिए ये कैसे लोग हैं, पंचायतों में आरक्षण देना है तो बहुत आराम से दे देते हैं, लेकिन आप कह रहे तो कह रहे हैं, पंचायतों में आरक्षण देना है तो आराम से देते हैं, क्योंकि उसमें उनको खुद का पद जाने का डर नहीं लगता है। उसको लगता है हम सुरक्षित यार वहां दे दो। ये उस समय गलियारों में बहुत चर्चा थी कि बोले कभी नहीं करेंगे यहां बैठे हुए। क्यों? क्योंकि उनका कुछ जाएगा। और इसलिए और बगे पंचायत का हो जाता है, 50% तक पहुंच गए। मैं राजनीतिक दृष्टि से और भी एक
बात समझाना चाहता हूं साथियों। ಎಸ್, ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರಿ. 3 ಮಸೂದೆಗಳನ್ನು ಇಲ್ಲಿ ಮೋದಿಯವರು ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಚರ್ಚೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಎಸ್, ನಾನು ಲೋಹಿತ್ ಸರ್ ನಿಮ್ಮ ಹತ್ರನೇ ಕೇಳ್ತೀನಿ. ಮೋದಿಯವರ ಒಂದು ಸ್ಟೇಟ್ಮೆಂಟನ್ನು ಮಹಿಳೆಯರ ಬಗ್ಗೆ ಮಾತನಾಡಿದ್ರು. ಮೋದಿಯವರ ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಯಾಕೆ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅವರು ಏನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿನ ತಂತ್ರ ಮತ್ತು ಕುತಂತ್ರಗಳು ಇದರಲ್ಲಿದ್ದಾವೆ. ನಾವು ಹೇಳ್ತೀವಿ ತಂತ್ರ ಮತ್ತು ಕುತಂತ್ರಗಳಿದ್ದಾವೆ. ನಾವು ಹೇಳ್ತೀವಿ ನಮ್ಮ ಆಡು ಭಾಷೆಗಳಲ್ಲಿ ಕಾನೆ ಕಾ ದಾತಲಗ್ ದಿಕಾನೆ ಕಾ ದಾತಲಗ್ ಅಂತ. ಆನೆಯ ತೋರಿಸುವ ಹಲ್ಲುಗಳು ಬೇರೆ, ತಿನ್ನುವ ಹಲ್ಲುಗಳು ಬೇರೆ ಅಂತ. ಅದೇ ರೀತಿಯಾದಂಥ ತಂತ್ರದ ಒಂದು ಬುತ್ತಿ ಇದು ಈ ಕಾನೂನುಗಳು. ಇದು ನೀವು ಸರಿಯಾದ ವಿಶ್ಲೇಷಣೆ ಮಾಡಬೇಕಂತಂದರೆ ಮಹಿಳಾ ಮೀಸಲಾತಿ ಎಂಬ ಒಂದು ಅನ್ನದ ಬುತ್ತಿಯ ಒಳಗಡೆ OBC ವಿರೋಧಿ ಹೇಳುವ ಒಂದು ವಿಷ ಮತ್ತು ಡಿಲಿಮಿಟೇಷನ್ ಹೇಳುವ ಒಂದು ವಿಷಯವನ್ನು ಅಡಗಿಸಿ ಈ ಅನ್ನದ ಬುತ್ತಿಯನ್ನು ತಿನ್ಬಿಡಿ ಅಂತ ಅಂದ್ಬಿಟ್ಟು ದೇಶದವರಿಗೆ ತಿನ್ಸ್ಲಿಕ್ಕೆ ಹೊರಟಿದ್ದಾರೆ ನರೇಂದ್ರ ಮೋದಿಯವರು. ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು. ಈಗ ಇವರೇ ಹೇಳಿದಾಗೆ ಪಂಚಾಯತ್ ಮತ್ತು ಲೋಕಲ್ ಬಾಡಿಗಳಲ್ಲಿ OBC ರಿಸರ್ವೇಷನ್ ಇದೆ, ಮಹಿಳೆಯರಿಗೂ ರಿಸರ್ವೇಷನ್ ಇದೆ. ಕರ್ನಾಟಕದಲ್ಲಿ 50% ತನಕ ರಿಸರ್ವೇಷನ್ ಇದೆ. ಮಹಿಳೆಯರಿಗೂ ಸಹಿತ ಲೋಕಲ್ ಬಾಡಿಯಲ್ಲಿ ಅಪ್ ಟು ZP ಮತ್ತು ಲೋಕಲ್ ಬಾಡಿಗಳಲ್ಲಿ OBC ರಿಸರ್ವೇಷನ್ ಇದೆ. ಇವಾಗ ಮಹಿಳಾ ಮೀಸಲಾತಿಯನ್ನು ತಗೊಂಡು ಬಂದಿರುವಂಥದ್ದು ಯಾಕೆ OBC ರಿಸರ್ವೇಷನ್ನು ಸಹಿತ ಎಕ್ಸ್ಟೆಂಡ್ ಮಾಡಬಾರ್ದು, ಯಾಕೆ OBC ಮಹಿಳೆಯರಿಗೂ ಸಹಿತ ಈ ಪ್ರಾತಿನಿಧ್ಯ ಸಿಗಬಾರ್ದು, ಇದೊಂದು ಪ್ರಶ್ನೆ. ಅದನ್ನು ಇವರು ಆನ್ಸರ್ ಮಾಡ್ತಾ ಇಲ್ಲ. ಅವರು ಲೋಕಲ್ ಬಾಡಿ ಬಗ್ಗೆ ಮಾತಾಡಿದ್ರು, ಅಲ್ಲಿ OBC ರಿಸರ್ವೇಷನ್ ಇದೆಯಲ್ಲ. ಸೊ ಈ ಚರ್ಚೆ ಯಾರೂ ಸಹಿತ ವಿರೋಧ ಮಾಡೋಕ್ಕಾಗಲ್ಲ. ಮಹಿಳಾ ಮೀಸಲಾತಿಯನ್ನು ಯಾರೂ ವಿರೋಧ ಮಾಡಲಿಕ್ಕಾಗಲ್ಲ. ಆದರೆ ಯಾವಾಗ ಮಹಿಳಾ ಮೀಸಲಾತಿಯ ವಿಷಯಗಳು ಬಂತು, ನಮ್ಮ ನ್ಯಾಷನಲ್ ಲೆವೆಲ್ನ OBC ಲೀಡರ್ಗಳಾಗಿರುವಂಥ ಶರದ್ ಪವಾರ್ ಅವರು, ಲಲ್ಲೂ ಪ್ರಸಾದ್ ಯಾದವ್ ಅವರು, ನಮ್ಮ ಮುಲಾಯಂ ಸಿಂಗ್ ಯಾದವ್ ಅವರು, ಅವರೆಲ್ಲರೂ ಸಹಿತ ಅವರ ಶಕ್ತಿ ಇದ್ದಾಗ ಮತ್ತು ಶಕ್ತಿ ಮೀರಿ OBC ರಿಸರ್ವೇಷನ್ನು ಸಹಿತ ಕೊಡಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಏನಾಗಿದೆ, ನ್ಯಾಷನಲ್ ಲೆವೆಲಲ್ಲಿ ನಮ್ಮ OBC ಸಮುದಾಯದ ನಾಯಕತ್ವ ವೀಕನ್ ಆಗಿರೋ ಕಾರಣಕ್ಕೋಸ್ಕರ, ಶಕ್ತಿ ಕುಂದಿರೋ ಕಾರಣಕ್ಕೋಸ್ಕರ ಇವತ್ತು ಆ ಚರ್ಚೆಗಳಾಗ್ತಾ ಇಲ್ಲ. ಬಟ್ ಇವತ್ತು ಆ ಚರ್ಚೆಗಳು ಆಗಬೇಕಾಗಿದೆ ಇವತ್ತು. ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಹಿಂದ OBC ಸಮುದಾಯವನ್ನು ಪ್ರತಿನಿಧಿಸ್ತಾ ವಿ ಆರ್ ಆಸ್ಕಿಂಗ್ ಮಹಿಳಾ ಯಾಕೆ OBC ಅವರಿಗೂ ಕೊಡಬೇಕಂತಂದರೆ ಮಹಿಳಾ ರಿಸರ್ವೇಷನ್ ವಿ ವಿಲ್ ವೆಲ್ಕಮ್. ಬಟ್ ಮಹಿಳಾ ರಿಸರ್ವೇಷನ್ ಇವಾಗ ಅದೇನು ಸಂಪೂರ್ಣ ಚೇಂಜಸನ್ನು ಏನು ತರಲ್ಲ, ಪರಿವರ್ತನೆ ಏನು ತರಲ್ಲ. ಯಾಕೆಂತಂದರೆ ಯಾರು ಇವಾಗ ಅಧಿಕಾರ ರೂಢರಾಗಿದ್ದಾರೋ ಅವ್ರ ಹೆಂಡ್ತಿನೋ ಅವ್ರ ಮಗಳೋ ಅಥವಾ ಅವ್ರ ಗರ್ಲ್ ಫ್ರೆಂಡ್ಸೋ ಇವ್ರ ಹತ್ರನೇ ಆ ಅಧಿಕಾರ ಸುತ್ತು ಹಾಕತ್ತೆ ಬಿಟ್ಟರೆ ಈ ಸಮುದಾಯಗಳ ಪ್ರತಿನಿಧಿತ್ವಕ್ಕೆ ಮತ್ತು ಈ OBC ರಿಸರ್ವೇಷನ್ ಬಂದರಷ್ಟೇ ಸಾಧ್ಯ. ಒಂದು ಮತ್ತೆ ನೋಡಿ, ಇದು ತುಂಬ ಸ್ಪಷ್ಟ. ಪಾಪ ನರೇಂದ್ರ ಮೋದಿಯವರು ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಇದನ್ನು ವಿರೋಧಿಸ್ತೀರಿ ಮುಂದಿನ ದಿವಸದಲ್ಲಿ ಚುನಾವಣೆಯಲ್ಲಿ ನೀವು ಎದುರಿಸ್ತೀರಿ ಅಂತ ಅಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ. ಇದು ತುಂಬ ಒಪ್ಕೊಂಡಂಗಾಯ್ತು. ಅದು ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಇವರ ಸ್ಟ್ಯಾಂಡ್ ವೀಕನ್ ಆಗಿರೋ ಕಾರಣಕ್ಕೋಸ್ಕರ ರಾಜ್ಯಗಳ ಚುನಾವಣೆಯ ಬೆನಿಫಿಟ್ಗೋಸ್ಕರ ಮಾಡ್ತಾ ಇರೋದು. ಮತ್ತು ವಿಶೇಷವಾಗಿ ಅವ್ರಿಗೆ ಏನಾಗಿದೆ ಅಂತಂದರೆ, ಈ ದೇಶದ ಟೈಗರ್ ಅಂತೀನಿ ಅವ್ರನ್ನ, ನಮ್ಮ ಮಮತಾ ದೀದಿಯವ್ರನ್ನ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅವ್ರನ್ನ ಸೋರಿಸ್ಲಿಕ್ಕೋಸ್ಕರ ಇಂಥವೆಲ್ಲ ತಂತ್ರಗಳನ್ನು ಇವರು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿಯಾಗಿ ನಾನೊಬ್ಬ OBC ಸಮುದಾಯದವನು ಆಗಿ ಮತ್ತು ಅಹಿಂದವನ್ನು ಪ್ರತಿನಿಧಿಸ್ತಾ, ಅದಕ್ಕಿಂತ ಜಾಸ್ತಿಯಾಗಿ ನಾನೊಬ್ಬ ಸೌತ್ ಇಂಡಿಯನ್, ನಾನೊಬ್ಬ ಕನ್ನಡಿಗ ಮತ್ತು ಕೇರಳಿಗರಿಗೂ ಅಥವಾ ತಮಿಳುನಾಡಿಗರಿಗೂ ಅಥವಾ ನಮ್ಮ ತೆಲುಗೈಡ್ಗಳಿಗೂ ಸಹಿತ ಅತಿ ಹೆಚ್ಚು ಮೋಸ ಆಗಲಿದೆ ಈ ಕಾಯ್ದೆಗಳ ಮೂಲಕ. ಅದರ ಅಂಕಿಅಂಶಗಳ ಬಗ್ಗೆ ಮುಂದೆ ಮಾತಾಡೋಣ. ಕಾರ್ಯಕ್ರಮಕ್ಕೆ ಮಾಡ್ಬಿಡ್ತೀನಿ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜನಗದ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅರವಿಂದ್ ಸರ್, ನಾನು ವಾಪಸ್ ಬರ್ತೀನಿ. ಸರ್, ಬೃಂದಾ ಮೇಡಮ್ ಅವರೇ, ಈ ಮಹಿಳಾ ಮೀಸಲಾತಿಯ ಮಹತ್ವದ ನಿರ್ಧಾರದ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? ಇದೊಂದು ಐತಿಹಾಸಿಕ ಹೆಜ್ಜೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ನಿಜವಾಗೂ ಇದು ಒಂದು ಪರಿವರ್ತನಾ ಆಗಿರೋದಾ, ಇದರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಕೇಳಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮ 2 ಪ್ಯಾನಲಿಸ್ಟ್ ಅವರು ಇದಕ್ಕಿಂತ ಮುಂಚೆ ಹೇಳಿದ್ದಾರೆ ಈ ಡಿಲಿಮಿಟೇಷನ್ ಬಗ್ಗೆ. ಈ ಡಿಲಿಮಿಟೇಷನ್ ಬಗ್ಗೆ ನೋಡಿದ್ರೆ ನಮ್ಮ ಸದರ್ನ್ ಸ್ಟೇಟ್ಸ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಆಗ್ಬಿಡುತ್ತೆ.
ಪುರುಷರದು ಕಮ್ಮಿ ಮತ್ತೆ ಮಹಿಳೆಯರದು ಅದರಿಂದ ಅದು ಇನ್ನೊಂದು ಕಮ್ಮಿ. ಸೊ ಏನಾಗ್ಬಿಡುತ್ತೆ, ನಾವು ಈ ದಕ್ಷಿಣ ದೇಶದಿಂದ ಇಷ್ಟೊಂದು ಕಮ್ಮಿ ರೆಪ್ರೆಸೆಂಟೇಷನ್, ಅಲ್ಲಿ ಉತ್ತರ ಮಹಿಳೆಯರ ಜೊತೆ ಒಂದು ವಾದ ಕೂಡ ಆಗಬಹುದು. ಒಂದು ಎರಡನೇದು, ಈ ಒಂದು ಮಾತು ನಾವು ಹೇಳ್ತಾ ಇರೋದು ವಿಮೆನ್ಗೆ ನಾವು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ, ಆದ್ರೆ ನಾವು ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಓದಿದ್ದಾರೆ, ಮಹಿಳೆಯರು ಏನದು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದಾರೆ, ಇವ್ರಿಗೆಲ್ಲ ಪನಿಷ್ಮೆಂಟ್ ಆಗೋಗಿದ್ಯಾ? ಯಾಕಂದ್ರೆ ಇವಾಗ ಅವ್ರು ಹೇಳ್ತಾ ಇರೋದು 2029ನಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಓಕೆ, ವೆರಿ ಗುಡ್. ಆದ್ರೆ ಯಾಕೆ 11 ಸೆನ್ಸಸ್ ನ ತಗೊಳ್ತಾ ಇದ್ದಾರೆ? ಯಾಕಂದ್ರೆ 2029 ತನಕ ನಾವು ನೋಡ್ತಾ ಇರೋದು ನಮ್ಮನಲ್ಲಿ ಡೆವಲಪ್ಮೆಂಟ್ಸ್ ಏನಾಗಿದೆ, ಸರ್ಕಾರ ಹೇಳ್ತಾ ಇದ್ದಾರೆ ಇಷ್ಟೊಂದು ಜನ, ಇಷ್ಟೊಂದು ಮಹಿಳೆಯರು ಫ್ಯಾಕ್ಟ್ರೀಸ್ ನಲ್ಲಿ, ಕಾರ್ಪೊರೇಟ್ ಆಫೀಸಸ್ ನಲ್ಲಿ ಕೆಲಸದಲ್ಲಿ ಅವರು ಸೇರ್ಬೇಕು, ಇಷ್ಟು ಪರ್ಸೆಂಟೇಜ್ ಕಡ್ಡಾಯ ಇರಬೇಕು, ಇಷ್ಟು ಮಕ್ಕಳು ಸ್ಕೂಲ್ ಹೋಗ್ಲೇಬೇಕು, ಕಾಲೇಜ್ ಹೋಗ್ಲೇಬೇಕು. ಅಂದ್ರೆ ಈ ಒಂದು ಓದಿರೋದು ಸಂಖ್ಯೆ, ಈ ಒಂದು ಸಾಮರ್ಥ್ಯ ಇರೋ ಸಂಖ್ಯೆ ಮಹಿಳೆಯರು ಜಾಸ್ತಿ ಆಗ್ಬಿಡುತ್ತಾರೆ. ಸೊ ತಿರ್ಗಾ ಸದರ್ನ್ ಸ್ಟೇಟ್ ಅಂದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ಅನ್ಯಾಯ ಆಗೇ ಆಗುತ್ತೆ. ಈ ಒಂದು ಮೀಸಲಾತಿ ಬಿಲ್ ಏನ್ ಕೊಟ್ಟಿದ್ದಾರೆ, ಬಿಲ್ ಮಾತ್ರ ಕೊಟ್ಟಿದ್ರೆ ಸಾಕಾ? ಪಾರ್ಟಿ ಲೆವೆಲ್ ನಲ್ಲಿ ಏನ್ ಬದಲಾವಣೆ, ಏನ್ ರಿಫಾರ್ಮ್ಸ್ ಆಗಿದೆ? ಮಹಿಳೆಯರಿಗೆ ಇಷ್ಟು ದಿನ ವಿನ್ನಬಿಲಿಟಿ, ದುಡ್ಡಿಲ್ಲ, ಫೈನಾನ್ಸ್ ಇಲ್ಲ, ಅದಕ್ಕೆ ನಾವು ಮಹಿಳೆಯರಿಗೆ ಸೀಟ್ಸ್ ಕೊಡ್ಲಿಲ್ಲ. ಪುರುಷರು ಏನೋ ಒಂದು ಮಾಡ್ಕೊಂಡು ಅವರು ಆ ದುಡ್ಡನ್ನ ಎಲ್ಲೋ ಒಂದು ಕಡೆ ತಗೊಂಡ್ ಬಂದಿರ್ತಾರೆ. ಸೊ ಇಸ್ ದಟ್ ನಾಟ್ ದ ಸೇಮ್ ಚಾಲೆಂಜ್? ಈಗ ಅದೇ ಸವಾಲ್, ಈ ಮಹಿಳೆಯರಿಗೆ ನೀವು ಮೀಸಲಾತಿ ಕೊಟ್ಟಿದ್ದೀರಾ, ಆದ್ರೆ ಪಾರ್ಟಿ ಒಳಗಡೆ ಫಂಡ್ಸ್ಗೆ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಫಂಡ್ಸ್ ಅಲೋಕೇಶನ್ ಮಾಡಿದೀರಾ? ಏನಾದ್ರೂ ಒಂದು ಕಡ್ಡಾಯ ಮ್ಯಾಂಡೇಟ್ರಿ ಇದು ಹಾಕಿದೀರಾ? ಅಲ್ಲಿ ನೋಟಿಫಿಕೇಶನ್ ಹಾಕಿದೀರಾ? ಹಾಕ್ತೀರಾ? ಸೊ ಆಲ್ ಆಫ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಚಾಲೆಂಜ್. ಯಾಕಂದ್ರೆ ತಿರ್ಗಾ ನೀವು ಇದನ್ನೆಲ್ಲ ತಗೊಂಡ್ ಬಂದು ಆ ಮಹಿಳೆಗೆ, ನಾವು ಇವಾಗ SC/ST ಅಂತ ಹೇಳ್ತಾ ಇದೀವಿ, ಒಂದೊಂದು ಚರ್ಚೆ ಇರೋದು OBC ನ ಅವರು ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಟ್ಟಿದ್ದಾರೆ. ಸೊ ರಿಲಿಜಿಯಸ್ ಮೈನಾರಿಟೀಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಜಾಗನೇ ಇಲ್ಲ ಅಲ್ಲಿ. ಸೊ ಇದರಲ್ಲಿ ನೀವು ಏನ್ ಹೇಳ್ತಾ ಇದ್ದೀರಾ? ಹೇ ಮಹಿಳೆಯರು, ಇದ್ರ ಬಗ್ಗೆ ಎಲ್ಲ ನೀವು ಜಗಳ ಮಾಡಬೇಡ ಅಂತ ಹೇಳ್ತಾ ಅಲ್ಲ, ಈ ನಿರ್ಧಾರವನ್ನು ನೀವು ಸ್ವಾಗತ ಮಾಡ್ತೀರಾ? ಸ್ವಾಗತ ಮಾಡ್ಲೇಬೇಕು. ನಾವು ಇದಕ್ಕೆ 35 ವರ್ಷದಿಂದ ನಾವು ಧರಣಿ ಮಾಡಿ, ಡೆಮಾನ್ಸ್ಟ್ರೇಷನ್ ಮಾಡಿ, ಕೋರ್ಟ್ಗೆ ಹೋಗಿ ಬಂದಿದ್ದೀವಿ. ಇವತ್ತು ನೀವು ಕೊಡ್ತಾ ಇರೋದು ಇದನ್ನೆಲ್ಲ ಕೊಟ್ಬಿಟ್ಟು ಈಗ ಹೇಳ್ತಾ ಇದ್ದೀರಾ ಎಲ್ಲ ಕಟ್ಟು ಮಾಡ್ಬಿಟ್ಟಿದ್ದಾರೆ. ಇದಿಗೆ ಒಂದು ಕಟ್ಟು, ಆ ಕಡೆ ಒಂದು ಕಟ್ಟು, ಈ ಕಡೆ ಒಂದು ಕಟ್ಟು. ಮತ್ತೆ ನಾನು ಕರ್ನಾಟಕದಲ್ಲಿ ಇದ್ದೀನಿ, ಒಂದು ಕನ್ನಡಿಗ. ಈ ಒಂದು ಜಾಗದಿಂದ ನನಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಂದ್ರೆ, ಈ ಸವಾಲ್ನ ಮಾಡ್ತಾ ಇದ್ದೀರಂದ್ರೆ ನನಗೆ ಕಾಣಿಸ್ತಾ ಇಲ್ಲ. ವಾಟ್ ಶುಡ್ ಐ ಬಿ ಹ್ಯಾಪಿ ಅಬೌಟ್? ಶುಡ್ ಐ ಬಿ ಹ್ಯಾಪಿ ಅಬೌಟ್ ರೆಡ್ಯೂಸ್ಡ್ ರೆಪ್ರೆಸೆಂಟೇಷನ್? ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 5 ಜನ ಹೋಗ್ಬಹುದು ಅಂದ್ರೆ ನೀವು 2ಗೆ ಸೀಟ್ ಕೊಡ್ತಾ ಇದ್ದೀರಾ, ನನಗೆ ಖುಷಿ ಆಗ್ಬೇಕಾ? ದೊಡ್ಡ ಸವಾಲ್. ಎಸ್, ಓಕೆ. ಅರವಿಂದ್ ಸರ್, 543ರಿಂದ 850 ಕ್ಷೇತ್ರಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋ ನಿರ್ಧಾರ, ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು? ಇದು ತುಂಬ ಚರ್ಚೆ ಆಗಬೇಕಾಗಿರುವಂಥ ವಿಚಾರ. ಇಷ್ಟು ದಿಢೀರವಾಗಿ ಇವರು ಒಂದು ನಂಬರ್ಸಿಗೆ ಬಂದರು, ಯಾವ ಬೇಸಿಸ್ ಮೇಲೆ ಬಂದರು, ಅದಕ್ಕೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ಸ್ದ ಕನ್ಸೆಂಟ್ ತೊಗೊಂಡಿದ್ದಾರಂತ. ಈಗ ಇನ್ನೊಬ್ರು ಲೇಡಿಗೆ ಮಾತಾಡಿದ್ರು, ಅವ್ರನ್ನೆಲ್ಲ ನೋಡುವಾಗ ಕನ್ಸೆಂಟ್ ತೊಗೊಂಡಿದ್ದಾರ, ಚರ್ಚೆಗಳಾಗಿದ್ದೀವ, ಪಬ್ಲಿಕ್ ಫೋರಮ್ಸಲ್ಲಿ ಅದನ್ನು ನಾವು ಸರಿಯಾಗಿ ಎತ್ಕೊಂಡು ಹೋಗಿದ್ದೀವ? ಬಿಕಾಸ್ ಆ್ಯಸ್ ಅ ಸಿಂಗಲ್ ಎಂಟಿಟಿ ನಾವು ಒಬ್ಬನೇ ನನಗೆ ಕೇಳಿದ್ರೆ ನನ್ನ ಹತ್ರ ಡೇಟಾ ಇದೆಯಾ ಅದನ್ನು ಕಂಪೇರ್ ಮಾಡಿ ಹೇಳೋಕ್ಕೆ? ನೋ ಸಿಂಗಲ್ ಪರ್ಸನ್ ಕ್ಯಾನ್ ಗಿವ್ ಅ ಕ್ಯಾನ್ ಡೂ ಅ ಅನಾಲಿಸಿಸ್ ಆಫ್ ದ್ಯಾಟ್. ಯಾಕಂದರೆ ಇದೆಲ್ಲ ಡೇಟಾ ಡ್ರಿವನ್ನು. ಈಗ ಒಬ್ಬ ಇಂಡಿವಿಜುವಲ್ ಆಗಿ ಹೇಳಿದ್ರೆ ನಾನು ಸುಮ್ಮನೆ ಯಾವುದೋ ಒಂದು ಪಕ್ಷದ ಪರವಾಗೋ ಯಾವುದೋ ಒಂದು ಸೆಗ್ಮೆಂಟ್ ಪರವಾಗೋ ನಾ ಯಾವ ಕಡೆಯಿಂದ ಬಂದಿನಿ ಆ ಹಿನ್ನೆಲೆ ಪರವಾಗಿ ಮಾತಾಡೋವಂಥ ಉದ್ದೇಶ ಇಟ್ಕೊಂಡು ಬಂದಿರೋಂಥವ್ರು ಇವತ್ತು ಯಾರೂ ಇಲ್ಲ ಅನ್ನಿಸ್ತಾ ಇದೆ ಇವತ್ತು ನಮಗೆ ಚರ್ಚೆ. ಅರ್ಥ ಆಯ್ತು? 3 ಗಂಟೆ ಅಂತವ್ರಿಗೆ ಅವಕಾಶ ಇಲ್ಲ. ಬಟ್ ವಿಚಾರ ಹೇಳೋದು ಅಂದರೆ ನಾನು ಹೇಳ್ತಿರೋದು, ನಮಗೆ ಪ್ರೀ ಡಿಟರ್ಮೈನ್ಡ್ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಚರ್ಚೆ ಮಾಡಿಬಿಟ್ಟು ಅದ್ರಲ್ಲಿ ಯಾವ್ದು ಸರಿ ಇದೆಯೋ ಅದು ಒಪ್ಕೊಂಡು ತಿಳಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಬಂದಿರೋಂಥವ್ರಿಗೆ ನಮಗೆ ಡೇಟಾ ಇಲ್ಲದೆ ನೀವೊಂದು 843 ಸಮ್ ಒಂದು ಫ್ಯಾನ್ಸಿ ಫಿಗರ್ ಕಮ್ಸ್ ಇನ್, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್, ಇಟ್ ಇಸ್ ವೆರಿ ಫಾರ್ ಟು ಡಿಕ್ಟೇಟ್ ಆರ್ ಡಿಸ್ಕಸ್ ಆರ್ ಡಿಬೇಟ್ ಆರ್ ಡೆಲಿಬ್ರೇಟ್, ಬಿಕಾಸ್ ಅದ್ರ ಹಿನ್ನೆಲೆ ಮತ್ತು ಅದರದ್ದು ಡೇಟಾ ನಮ್ಮ ಹತ್ರ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ವಿ ಡೋಂಟ್ ಹ್ಯಾವ್ ದ್ಯಾಟ್, ವಿ ಹ್ಯಾವ್ ಅ ಲಿಮಿಟೇಷನ್ ಫಾರ್ ದ್ಯಾಟ್. ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ವಿ ಡೋಂಟ್ ಹ್ಯಾವ್ ದ ಸ್ಪೆಸಿಫಿಕ್ ಡೇಟಾ ಟು ಕೌಂಟರ್ ಇಟ್. ನಂಬರ್ 1. ನಂಬರ್ 2, ಹೌದು ಡಿಲಿಮಿಟೇಷನ್ಸ್ ಆಗಲೇಬೇಕಿತ್ತು, ಬಟ್ ಅದಕ್ಕೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಸ್ಪೆಷಲಿ ತಮಿಳ್ನಾಡು ಅವರು ಏನು ವಿಚಾರ ಎತ್ತಿದ್ದಾರೆ, ಸೌತ್ ಇಂಡಿಯನ್ ಸ್ಟೇಟ್ಸ್ ಆ್ಯಸ್ ಅ ಹೋಲ್ ಏನು ಸಮಸ್ಯೆಯನ್ನು ಎತ್ತಿದ್ದಾರೆ. ಇಟ್ ಹ್ಯಾಸ್, ಬಿಕಾಸ್ ಯು ಆರ್ ಇನ್ಸೆಂಟಿವಿಂಗ್ ಐಸ್ ಪಾಪ್ಯುಲೇಷನ್ ಗ್ರೋತ್, which was our approach, Union government's approach in the 80s, 90s and the 2000s was not like that.
ಅರ್ಥ ಆಯ್ತಲ್ವಾ? ನಾವು 25ರಿಂದ 30 ವರ್ಷ ಹಿಂದೆ ಹೋದಾಗ ಆ ಅಪ್ರೋಚ್ ಇಲ್ಲದೆ ಬರಬೇಕು ನಾವು ಅನ್ನೋ ಹಾಗೆ ಇಟ್ಕೊಂಡು ಈಗ ಯು ಆರ್ ಟ್ರೈಂಗ್ ಟು ಇನ್ಸೆಂಟಿವೈಸ್, ಯಾರಿಗೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅವರಿಗೆ ಜಾಸ್ತಿ ಪೊಲಿಟಿಕಲ್ ಪವರ್ ಹೋಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿಬಿಟ್ರೆ ನಾಳೆ ಇಲ್ಲಿ ಕೂಡ ಪಾಪ್ಯುಲೇಷನ್ ಗ್ರೋತ್ ಆಗುವಂಥ ಸಾಧ್ಯತೆ ಇರುತ್ತೆ. ವಿಚ್ ಈಸ್ ಹೋಲ್ಸಮ್ಲಿ ನಮ್ಮ ಭಾರತಕ್ಕೆ ನಾವು ಏನು ಉದ್ದೇಶಗಳನ್ನ ಇಟ್ಕೊಂಡು ಸರ್ಕಾರ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡ್ತಾ ಇತ್ತು, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇತ್ತು, ಅದಕ್ಕೆ ವಿರೋಧವಾಗುತ್ತೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ನಾವು ಆಲ್ರೆಡಿ ನೋಡಿದ್ವಿ 1996 ವುಮೆನ್ಸ್ ರಿಸರ್ವೇಷನ್ ಬಿಲ್ ಬರುತ್ತೆ, ಕರೆಕ್ಟ್ ಅಲ್ವಾ ಸರ್? 1998 ಬರುತ್ತೆ, 1999 ಬರುತ್ತೆ. ನ್ಯಾಚುರಲ್ ಆಗಿ ಅದು ಸತ್ತೋಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿ ಒಂದಿಷ್ಟು ಏನೋ ಟೈಪ್ ಮಾಡಿ ದೇವೇಗೌಡರ ಕಾಲದಲ್ಲಿ ಅಲ್ಲ, ಆ ಕಾಲದಲ್ಲೂ ಅದಕ್ಕಿಂತ ಮೊದಲು ಆಗಿದೆ ಆಯಿತಾ. ಆದರೆ ಅದಕ್ಕೆ ಯಾವಾಗಲೂ ಏನು ಮಾಡಿದ್ರು, ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಮುಳುಗೋದ ತಕ್ಷಣ ಅದು ನ್ಯಾಚುರಲ್ ಆಗಿ ಮುಳುಗಿ ಹೋಗ್ತಾ ಇತ್ತು. ಯಾಕಂದರೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಇರುವಾಗಲೂ ಮತ್ತು ಈವನ್ 2023 ಕೂಡ ಅದು ಯಾವಾಗ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕಂತ ಹೊರಟರು, ಅದು ಏನೋ ಪಾಸ್ ಮಾಡಿದ್ರು ಹೊರತು ಅದು ಫುಲ್ ಇಂಪ್ಲಿಮೆಂಟ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸಮಯದಲ್ಲಿ ಸುಷ್ಮಾ ಸ್ವರಾಜ್ ಅವ್ರು ಹೋಗ್ಬಿಟ್ಟು ಟ್ರೆಜರಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿರ್ತಾರೆ ಇದನ್ನು ಪಾಸ್ ಮಾಡದಿರುವಾಗ, ಅರ್ಥ ಆಯ್ತಲ್ವ? ಸೊ ಈವನ್ ಅಟ್ ದಟ್ ಟೈಮ್ ಇಟ್ ವೆಂಟ್ ಟು ಸಮ್ ಲಾಜಿಕಲ್ ಕನ್ಕ್ಲೂಷನ್ಸ್, ಬಟ್ MP ವರೆಗೂ ಬರಲಿಲ್ಲ ಅದು. ಹಾಗಾಗಿ ಅಂದರೆ ನಾವು ಹೇಳ್ತಾ ಇರೋದು ದಿರ್ ಇಸ್ ಅ ಹಿಸ್ಟ್ರಿ. ಇದಕ್ಕೆ ಮೊದಲಿಂದ ನಾವು ನೋಡ್ತಾ ಬಂದರೆ ಹೇಗೆ ಅದನ್ನು ನಾವು ತರಬೇಕು ಅಂತೀವಿ ಆದರೆ ಆಗಲ್ಲ, ತರಬೇಕು ಅಂತೀವಿ ಆದರೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಎಲ್ಲ ಟ್ರೆಷರಿ ಬೆಂಚಸ್ಸು ಕೆಲಸ ಮಾಡಿರುವಂತಾಗ ಈಗಿರುವ ಒಂದು ಗೌರ್ಮೆಂಟ್ ಸರ್ಕಾರ ಕೂಡ ನಾವು ಡಿಲಿಮಿಟೇಷನ್ ಜೊತೆಗೆ ನೇರ ಅದಕ್ಕೆ ಕಟ್ ಹಾಕೋದಿದೆಯಲ್ಲ, ಅದಕ್ಕೆ ನಾನು ಒಪ್ಪಲ್ಲ. ಆದರೆ OBC ಅದು ಇದು ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ವೆರಿ ಕ್ಲಿಯರ್ಲಿ ಲೆಜಿಸ್ಲೇಟೆಡ್. ಯಾಕಂದರೆ ಸುಪ್ರೀಂ ಕೋರ್ಟದ ರೂಲಿಂಗ್ಸ್ ಇದೆ. ಈ ರೀತಿಯ ಡಿಲಿಮಿಟೇಷನ್ಸ್ ಆಗ್ಬೋದು, ಇಲ್ಲ ವುಮೆನ್ಸ್ ರಿಸರ್ವೇಷನ್ ಕೋಟಾ ಆಗಿರ್ಬೋದು, ಆರ್ ಯಾವುದೇ ಸೀಟ್ ವಿಂಗಡಣೆಗೆ ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ಒಂದು ಕಟ್ಟುನಿಟ್ಟಿದ ಒಂದು ಮಾರ್ಗದರ್ಶನ ಆಲ್ರೆಡಿ ಸುಪ್ರೀಂ ಕೋರ್ಟಿಂದ ಬಂದುಬಿಟ್ಟಿದೆ. ಒಂದು ಟ್ರಿಪಲ್ ಇದು ಟೆಸ್ಟ್ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಅವರು. ಅಂದರೆ ಏನೇನೋ ಅದು ಮೀಟ್ ಆಗಬೇಕು ಕ್ರೈಟೇರಿಯಾ ಅಂತ. ಸೊ ಹಾಗಾಗಿ ಡೆಫಿನೆಟ್ಲಿ ದೀಸ್ ಪೀಪಲ್ ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಇಲ್ಲದಿದ್ದರೆ ಇಟ್ ವಿಲ್ ಬಿ ಕ್ವಶನೇಬಲ್ ಅಂಡರ್ ದ ಲಾ. ಒಂದು. ಎರಡನೇದು ಡಿಲಿಮಿಟೇಷನ್ಸು ಇಷ್ಟು ಒಂದು ಪೊಲಿಟಿಕಲಿ ಮೋಟಿವೇಟೆಡ್ ಇರ್ತವೆ ಯಾವಾಗಲೂ. ಅಂದರೆ ಈಗ ಇವ್ರು ಇದ್ದಾಗಂತಲ್ಲ, ಇವ್ರು ಮೊದಲಿದ್ದವ್ರು ಮಾಡಿಲ್ಲ ಅಂತಲ್ಲ, ಅದಕ್ಕಿಂತ ಮೊದಲಿದ್ದವ್ರು ಆಲ್ವೇಸ್ ಟ್ರೆಷರಿ ಬೆಂಚಸ್ಗೆ ಬೇಕಾಗಿರುವಂಥ ಸವಲತ್ತುಗಳನ್ನ ಇಟ್ಕೊಂಡೇ ಅದನ್ನು ನೋಡ್ತಾ ಇರ್ತಾರೆ. ಆ್ಯಂಡ್ ಆಲ್ವೇಸ್ ಅದು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಲಾರದೆ ಇವತ್ತಿನವರೆಗೂ ಕ್ಲಿಯರ್ ಆಗಿಲ್ಲ. ಈ ಬಾರಿ ಅಂತರೂ ಅದು ಅತಿ ತೀವ್ರಕ್ಕೆ ಹೋಗುವಂಥ ಅನುಮಾನಗಳಿವೆ ಅನ್ನೋದು ಎಲ್ಲರಿಗೂ ಗೋಚರ ಆಗ್ತಾ ಇದೆ. ಅದೇನ ಇದು ಇಟ್ ಡಸಂಟ್ ನೀಡ್ ಅ ವೆರಿ ಬಿಗ್ ಅನಲೈಸ್ ಮಾಡುವಂಥ ಪ್ಲಾನ್ ಅಂತ ಹೇಳ್ತಿದೆ. ಅಲ್ಲ ಅಲ್ಲಿವರೆಗೆ ಬಂದಿಲ್ಲ. ಈ ಒಂದು ಸೆಂಟೆನ್ಸ್ ನಾನು ಹೇಳ್ತಿದ್ದೀನಿ. ಅಂದರೆ ಈ ರೀತಿಯ ಒಂದು ಅದು ಕುಸಿದು ಹೋಗುವಂಥ, ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಅದು ಅಟಕಾಯಿಸುವಂಥ ಒಂದು ಸನ್ನಿವೇಶ ಇರುವಂಥ ಡಿಲಿಮಿಟೇಷನ್ನ ಜೊತೆಗೆ ವುಮೆನ್ಸ್ ರಿಸರ್ವೇಷನ್ ಬಿಲ್ ತರೋದಿದೆಯಲ್ಲ, ಮತ್ತೆ ಒಂದು ರೀತಿಯಿಂದ ಸುಮಾರು ಇಫ್ಸ್ ಆ್ಯಂಡ್ ಬಟ್ಸನ್ನು ಪ್ರಶ್ನೆಯನ್ನು ಅಂದರೆ ಮೋರ್ ದೆನ್ ಆನ್ಸರಿಂಗ್ ಇದು ಕ್ವಶನ್ಸನ್ನು ರೈಸ್ ಮಾಡುವಂಥ ಒಂದು ಏನು ರೀತಿಯಿಂದ ತಂದಿದ್ದಾರಲ್ಲ, ಇಟ್ ಈಸ್ ನಾಟ್ ವೆರಿ ಗುಡ್. ಐ ಆಮ್ ನಾಟ್ ವೆರಿ ವಿತ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಡೆಫಿನೆಟ್ಲಿ OBC ಅವರಿಗೆ ಯಾವುದೇ ರೀತಿಯ ಕ್ಷುತಿ ಇದರಲ್ಲಿ ಆಗುವಂಥ ಪರಿಸ್ಥಿತಿ ಇಲ್ಲ ಅಂತ ನಾನು ಈಗಲೂ ಭಾವಿಸ್ತೀನಿ. ಆದರೆ ಅದು ಎಕ್ಸ್ಪ್ಲಿಸಿಟ್ಲಿ ಇವ್ರು ಹೇಳ್ತಾ ಇಲ್ಲ. ಹಾಗಾಗಿ ಇವ್ರ ಡಿಮ್ಯಾಂಡ್ ಏನಿದೆ ಅದು ಸತ್ಯವಾಗಿದೆ. ಆದರೆ ಡೆಫಿನೆಟ್ಲಿ ವುಮೆನ್ ರಿಸರ್ವೇಷನ್ನಿಂದ ಯಾವುದೇ ಒಂದು ವರ್ಗ ಇಲ್ಲ ಒಂದು ಕಮ್ಯುನಿಟಿಗೆ ಇಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇಲ್ಲ. ಅದು ಏನು ಪ್ರಪೋರ್ಷನೇಟ್ ಇರುತ್ತೆ ಅದು ಇದ್ದೇ ಇರುತ್ತೆ. ವುಮೆನ್ಸ್ ರಿಸರ್ವೇಷನ್ನಲ್ಲಿ ಕೂಡ ಅದು ಇರುತ್ತೆ ಅಂತ. ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅನುವೇಗೌಡ್ರೆ, 2029 ಚುನಾವಣೆಯ ಟಾರ್ಗೆಟ್ ಅನ್ನೋದು ವಿಪಕ್ಷವರ ಟೀಕೆ, ಇದು ಹೌದಾ? ಹೌದು. ಯಾಕೆ ನೋಡಿ, ಈಗ ಇಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ನಾವು ಗಮನಿಸಬೇಕಾಗಿದೆ. ಈಗಾಗಲೇ ದೊಡ್ಡ ಚರ್ಚೆಯಲ್ಲಿರುವಂಥದ್ದು ಏನು ಅಂದರೆ, ಈಗ 543ರಿಂದ 850ಕ್ಕೆ ನೀವು ಸೀಟನ್ನು ಹೆಚ್ಚು ಮಾಡ್ತಾ ಇದ್ದೀರಿ. ಯಾವ ಆಧಾರದ ಮೇಲೆ ಅಂದರೆ ಹಿಂದಿನ ಸಂಖ್ಯೆ 2011ರ ಆಧಾರದ ಮೇಲೆ. ಆದರೆ ಬರ್ತ್ ರೇಟ್ ಎಲ್ಲ ಕಡೆನೂ ಒಂದೇ ಇದೆಯಾ? ಇಲ್ಲಿವರೆಗೆ ಅಂದರೆ ಈ ವರ್ಷದವರೆಗೆ ಎಂದೂ ಕೂಡ ಮಿನಿಮಮ್ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ತಮಿಳುನಾಡವರು ಎಂದೂ ಹೇಳಿದ್ದಿಲ್ಲ. ಆದರೆ ಆಗಲೇಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅಂದರೆ ಅಲ್ಲಿ ಬರ್ತ್ ರೇಟ್ ಕಡಿಮೆ ಆಗಿದೆ, ಅಂದರೆ ಜನಸಂಖ್ಯೆ ಕಡಿಮೆ ಆಗುತ್ತೆ. ಈ ಥರ ಒಂದು ಇದನ್ನು ತಗೊಂಡ್ರೆ ಇದರ ಹಿಂದೆ ಒಂದು ಸಂಚು, ದೊಡ್ಡ ಮಟ್ಟದ ಸಂಚಿದೆ. ಆ ಸಂಚು ಏನು ಅಂತ ಹೇಳಿದರೆ, ಕೋತಿ ಮೂತೆಗೆ ಬೆಣ್ಣೆ ಒರೆಸಿ ಮೇಕೆ ಮೂತೆಗೆ ಬೆಣ್ಣೆ ಒರೆಸೋದು ಅಂತ ಹೇಳ್ತಾರಲ್ಲ, ಕೋತಿ ಮೇಲೆ ಆರೋಪ ಮಾಡಲಿಕ್ಕೆ. ಹಾಗೆ ಇವ್ರು ಏನಾದರೂ ಪ್ರತಿಪಕ್ಷದವರು ವಿರೋಧ ಮಾಡಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಅವ್ರಿಗೆ ಮಹಿಳಾ ಮಸೂದೆನ. ಅದಕ್ಕೇನೆ ಅವ್ರು ಹೇಳಿದ್ದಾರೆ, ಯಾರು ಮೋದಿಯವ್ರು ಮಾತಾಡ್ತಾ ಹೇಳಿರಲ್ಲ, ಯಾರು ವಿರೋಧ ಮಾಡ್ತಾರೋ ಅವ್ರು ಅನುಭವಿಸ್ತಾರೆ ನೆಕ್ಸ್ಟ್ ಅಂತ ಹೇಳಿದರು. ಅಂದರೆ ಇಲ್ಲಿ ಇಂಡೈರೆಕ್ಟ್ಲಿ ಬೆದರಿಕೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ ನೋಡಿ. MP ಸ್ಥಾನಗಳನ್ನು
ಪುನರ್ವಿಂಗಡಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಈ ಹಿಂದೆ MLA ಸ್ಥಾನಗಳನ್ನು ಪುನರ್ವಿಂಗಡಣೆ ಮಾಡಿದ್ರು. ನೋಡಿ, ನೀವು ಹಂಚಬೇಕಾದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಹಂಚ್ಬೇಕು ತಾನೆ. ಆದರೆ ಅತಿ ಕಡಿಮೆ ಇರುವಂತಹ ಗಾಂಧಿನಗರ ಕ್ಷೇತ್ರ 1,98,000. ಅದೇ ಪಕ್ಕದಲ್ಲಿ ಇಲ್ಲೇ ಬೆಂಗಳೂರಿನಲ್ಲೇ ಇರುವಂತಹ ಇನ್ನೊಂದು ಕ್ಷೇತ್ರ 4.5 ಲಕ್ಷ. ಎಲ್ಲಿಂದ ಎಲ್ಲಿಗೆ? ಯಾವ ಆಧಾರದ ಮೇಲೆ ಮಾಡಿರಿ? ಹೇಗೆ ಮಾಡಿದ್ರಿ? ಅಂದ್ರೆ ಇದು ಸೈಂಟಿಫಿಕಾ ಅಲ್ಲ, ಅನ್ಸೈಂಟಿಫಿಕಾ ಹೌದಾ? ಯಾರನ್ನ ಕೇಳಬೇಕು? ಹೇಗೆ ಮಾಡಬೇಕು? ಹಾಗೆ ಒಂದು ವಿಚಾರ, ಈಗ ಈ ಕ್ಷೇತ್ರ ವಿಂಗಡಣೆಗೆ ನಿಮ್ಮ ವಿರೋಧ ಇದೆ, ಕರೆಕ್ಟಾ? ಅಲ್ಲ, ನಾವು ವಿರೋಧ ಇಲ್ಲ, ವಿರೋಧ ಇದೆ. ಒಂದು ನಿಮಿಷ, ವಿರೋಧ, ಈ ಕ್ಷೇತ್ರ ವಿಂಗಡಣೆ ನಿಮ್ಮ ವಿರೋಧ ಇದೆ. ಎಸ್. GBA ವಿಂಗಡಣೆ ಆಯ್ತು, ಅದಕ್ಕೆ ವಿರೋಧ ಖಂಡಿತ ಅದಕ್ಕೂ ವಿರೋಧ ಇದೆ. ಎಸ್. GBAಗೂ ಅವರು ಮಾಡಬೇಕಾದಂತ ಸಂದರ್ಭದಲ್ಲಿ ನೋಡಿ, ಕೆಲವು ಭಾಗವನ್ನ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ಕೆಲವುದು ತುಂಬಾ ಸಣ್ಣದು ಮಾಡಿದ್ದಾರೆ. ಈಗ ನಾನೇನು ಹೇಳಿದೆ, ಇದೇ ರೀತಿಯಲ್ಲಿ GBA ನಲ್ಲಿ ಆಗಿರುವಂತಹ ವಾರ್ಡ್ನಲ್ಲೂ ಕೂಡ ಇದೇ ರೀತಿ ಅನ್ಸೈಂಟಿಫಿಕ್ ಇದೆ, ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಹಂಚಿಲ್ಲ ಅಂತಂದರೆ ಇವರು ತಮ್ಮ ಅಂದರೆ ಯಾರು ಈ ಆಡಳಿತದಲ್ಲಿ ಇರ್ತಾರೆ ಅವರು ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಕ್ಷೇತ್ರಗಳನ್ನು ಹಂಚ್ಕೊಂತಾರೆ. ಎಲ್ಲಿ ಯಾವ ಜಾತಿಯವರು ಹೆಚ್ಚಿಗೆ ಇದ್ದಾರೆ ಅಲ್ಲಿ ನಮಗೇನಾನ ಸಿಗುತ್ತಾ? ಎಲ್ಲ ಪಕ್ಷಗಳಿಗೆ ಅನ್ವಯ ಆಗುತ್ತೆ. ಹೌದೌದು. ಇಲ್ಲ, ನಾನೇನು ಕಾಂಗ್ರೆಸ್ ಪರನೂ ಅಲ್ಲ, BJP ಪರನೂ ಅಲ್ಲ. ನೇರ ಹೇಳಬೇಕು ಅನ್ನೋದಾದ್ರೆ ಈ ಎಲ್ಲಾ ಕೆಲಸಗಳನ್ನು ಎಲ್ಲಾ ಪಕ್ಷದವರು ಇನ್ನೀಚೆ ಕೆಲಸವನ್ನ ಮಾಡ್ತಾರೆ. ನಿಜವಾಗಿಯೂ ನೀವು ಪ್ರಾಮಾಣಿಕರಿದ್ದರೆ ನೀವು ಮಾಡಬೇಕಾಗಿರುವಂಥದ್ದು ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು, ನಮ್ಮ ಸ್ನೇಹಿತರು ಹೇಳಿದ್ರು, ಅಂತೆ ಕಂತೆಗಳಲ್ಲ, ನಿಮ್ಮ ಹತ್ರ ಅಧಿಕೃತವಾದಂತಹ ದಾಖಲೆಗಳನ್ನು ಇಟ್ಕೊಂಡು ಆ ದಾಖಲೆಗಳ ಆಧಾರದ ಮೇಲೆ ಅನುಕೂಲ ಆಗೋಗೆ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ. ಸುಮ್ಮನೆ ನಿಮ್ಗೊಂದು ಹೆಸರಿಗೆ ಹೇಳಬೇಕು ಅಂತಂದ್ರೆ ದಕ್ಷಿಣದ ತುತ್ತ ತುದಿ ಅಲ್ಲಿಂದ ಉತ್ತರದ ತುದಿಯವರೆಗೆ ಇದೆ ರಾಜರಾಜೇಶ್ವರಿ ನಗರ, ಹನುಮಂತನ ಬಾಲದಂತೆ ಇದೆ. ಅದಕ್ಕೆ ಒಂದು ವ್ಯವಸ್ಥೆ ಬೇಡವಾ? ಈ ರೀತಿ ಅನ್ಸೈಂಟಿಫಿಕ್ ಮತ್ತೆ ಅವೈಜ್ಞಾನಿಕವಾಗಿ ಅಯೋಗ್ಯರಂತೆ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಧಿಕಾರಿಗಳು ಕೂಡ ಅದೇ ರೀತಿ ಶಾಮೀಲಾಗಿದ್ದಾರೆ. ಆದರೆ ನಾನು ಹೇಳೋದಿಷ್ಟೇ, ನೀವು ಸಂಖ್ಯೆಯನ್ನ ಜಾಸ್ತಿ ಮಾಡ್ತೀರಾ ಮಾಡಿ, ಆದರೆ ಇದಕ್ಕೆ ಆಧಾರಿತವಾಗಿ ಮೀಸಲಾತಿಯನ್ನು ಏರಿಸಬೇಕು. ಮೀಸಲಾತಿ ಏನಿದೆಯಲ್ಲ ಆ ಮೀಸಲಾತಿಯನ್ನು ಏರಿಸಬೇಕು. ಅದೇ ಇದರಲ್ಲಿ ಈ ಮಹಿಳೆಯರ ಸಂಖ್ಯೆ 33ಕ್ಕೆ ಯಾಕೆ 50ಕ್ಕೆ ಮಾಡಬಾರದು ಅನ್ನೋಂಥದ್ದು ನಂದು ಆಕ್ಷೇಪಣೆ ಇದೆ. ನನಗೆ ಹನುಮೇಗೌಡರನ್ನ ಕೃತಜ್ಞಿಸ್ತೇನೆ, ಯಾಕೆಂತಂದರೆ ನನ್ನ ವಿಷಯನ ಅವ್ರು ಮಾತಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂತಂದರೆ ಡಿಲಿಮಿಟೇಷನ್ ಮತ್ತು ಕ್ಷೇತ್ರ ಮರುವಿಂಗಡಣೆಯಲ್ಲಿ ಅತಿ ಹೆಚ್ಚು ಜಾತಿ ವರ್ಕ್ ಆಗುತ್ತೆ. ಯಾರ್ಯಾರು ಆ ಮಾಡುವ ಸ್ಥಳದಲ್ಲಿದ್ದಾರೋ ಅವರೆಲ್ಲರೂ ಸಹಿತ ಹಿಂದಿನಿಂದನೂ ಸಹಿತ ತುಂಬ ಜನ ಜಾತಿಯನ್ನು ಮಾಡಿದ್ದಾರೆ, ಮುಂದುವರೆದ ವರ್ಗಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾದಂಥ ರಾಜರಾಜೇಶ್ವರಿ ನಗರದ ಕೆಲವೊಂದು ಉದಾಹರಣೆಗಳನ್ನು ಹನುಮೇಗೌಡರು ಕೊಟ್ಟರು. ಧನ್ಯವಾದಗಳು ನಿಮಗೆ. ನನ್ನದೇ ಒಂದು ಚಿಕ್ಕ ಅನುಭವವನ್ನು ಕೊಡ್ತೇನೆ. ನಾನು ಮೂಲತವಾಗಿ ಸಿರ್ಸಿಯವನು. ಸಿರ್ಸಿ ಮತ್ತು ಬನವಾಸಿ ಒಂದೇ, ಕದಂಬ ವಂಶವು ಮತ್ತು ಅವರೆಲ್ಲ ಒಂದೇ. ಆದರೆ ಇವತ್ತು ಏನು ಮಾಡ್ತಾರೆ, ಡಿಲಿಮಿಟೇಷನ್ ಸಮಯದಲ್ಲಿ ಸಿರ್ಸಿಯಲ್ಲಿ ಇರುವ ಈಡಿಗರು ಮತ್ತು ಬನವಾಸಿಯಲ್ಲಿ ಇರುವ ಈಡಿಗರು ಒಂದಾದರೆ, ಸಿರ್ಸಿ ಮತ್ತು ಸಿದ್ದಾಪುರ ಕ್ಷೇತ್ರದಲ್ಲಿ ಒಬ್ಬ ಈಡಿಗ ಗೆಲ್ತಾನೆ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಬನವಾಸಿಯಲ್ಲಿರುವಂಥ ಈಡಿಗರನ್ನ ತಗೊಂಡೋಗಿ ದೂರದ ಯಲ್ಲಾಪುರಕ್ಕೆ ಸೇರಿಸಿರುವಂಥ ಉದಾಹರಣೆಗಳಿದ್ದಾವೆ. ಅದನ್ನು ನಾವು ಅನುಭವಿಸ್ಕೊಂಡು ಆ ಈಡಿಗರು ಪಾಪ ಒಂದು 50 ವರ್ಷದ ನಂತರನೂ ಸಹಿತ MLAಗಳಾಗಲಿಲ್ಲಾಗಿತ್ತು. ಈ ವರ್ಷ 2023 MLAಗಳಾದರು. ಇಂಥದೇ ಅನ್ಯಾಯಗಳು ವಿಶೇಷವಾಗಿ OBCಗಳ ಮೇಲೆ ಆಗ್ತಾ ಇದೆ. SC/ST ಸಮುದಾಯಕ್ಕೆ ಕನಿಷ್ಠ ಬಾಬಾ ಸಾಹೇಬ್, ಥ್ಯಾಂಕ್ಸ್ ಟು ಆಲ್ ಬಾಬಾ ಸಾಹೇಬ್ರು, ಅವರಿಗೆ ಏನು ಪೊಲಿಟಿಕಲ್ ರಿಸರ್ವೇಷನ್ ಇರೋ ಕಾರಣಕ್ಕೋಸ್ಕರ ಇಟ್ ಈಸ್ ಸಂಭಾವ್ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಇದೆ. ಇಂಥದೇ 10 ವಿಷಯಗಳಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ಟುಡೇ ರಾಹುಲ್ ಗಾಂಧಿಯವರು ಸಹಿತ OBC ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಸಹಿತ 75% ಕ್ಯಾಪಿಂಗ್, 50ಇಂದ 75% ಕ್ಯಾಪಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥದ್ದು ಭಾರತದ ಸುಮಾರು 75% ಇರುವಂಥ OBCಗಳ ಸಮಸ್ಯೆ ಕೇಳೋರೇ ಯಾರು ಇಲ್ಲ ಅಂತ ಆಗಿದ್ದಾರೆ. ದ್ಯಾಟ್ಸ್ ನೀಡ್ ಟು ಬಿ ಅಡ್ರೆಸ್ಡ್ ಇನ್ ದಿಸ್. ಈಗೇನಾದರೂ ಈ ಮೂಲಕ, ನಿಮ್ಮ ವಾಹಿನಿಯ ಮೂಲಕ ನಾನು ನಿಮ್ಗೆ ಹೇಳ್ತೇನೆ, ಯಾರ್ಯಾರು ಹಿಂದುಳಿದ ವರ್ಗ ಮತ್ತು OBC ಸಮುದಾಯದ ನಮ್ಮ ನಾಯಕರುಗಳಿದ್ದೀರಿ, ಸಂಘಟನೆಗಳಿದ್ದೀರಿ, ದಯವಿಟ್ಟು ಆರ್ಗನೈಸ್ ಆಗಿ. ದಿಸ್ ಇಸ್ ದ ಟೈಮ್ ಟು ಕ್ಲೇಮ್ ಅವರ್ OBC ರಿಸರ್ವೇಷನ್. ತಾವೆಲ್ಲರೂ ಸಹಿತ ದೇಶದಾದ್ಯಂತ, ಕರ್ನಾಟಕದಾದ್ಯಂತ ನಾವೆಲ್ಲ ಒಗ್ಗೂಡು OBC ರಿಸರ್ವೇಷನ್, OBC ಪೊಲಿಟಿಕಲ್ ರಿಸರ್ವೇಷನ್ ನಾವು ಪಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕದ ಅಂಕಿಅಂಶನ ಹೇಳ್ಬಿಡ್ತೇನೆ, ಕರ್ನಾಟಕದಲ್ಲಿ ಇವತ್ತು ವಿ ಆರ್ ಸಮ್ವೇರ್ ಆನ್ ಓನ್ಲಿ OBC. ಈವನ್ ಮುಸಲ್ಮಾನರು OBC ಹೋಗಿ ಬರ್ತಾರೆ, ಸಮ್ವೇರ್ ಅರೌಂಡ್ 56% ಬರುತ್ತೆ. ಎಲ್ಲಿ ರೆಪ್ರೆಸೆಂಟೇಷನ್? ಹಾರ್ಡ್ಲಿ ಒಂದು 40 ಜನ MLAನೂ ಸಹಿತ ಇಲ್ಲ.
ಫಾರ್ಚುನೇಟ್ಲಿ SC ಸಮುದಾಯಕ್ಕೆ ಒಂದು 50 ಜನ ಎಮ್ ಎಲ್ ಎಗಳಿದ್ದಾರೆ ಬಿಕಾಸ್ ಆಫ್ ದ ಪೊಲಿಟಿಕಲ್ ಆಲ್ ಥ್ಯಾಂಕ್ಸ್ ಪೊಲಿಟಿಕಲ್ ರಿಸರ್ವೇಷನ್. ಉಳಿದಿದ್ದೆಲ್ಲವೂ ಸಹಿತ ಮುಂದುವರಿದ ವರ್ಗಗಳ ಕಪ್ಪೆ ಮುಷ್ಟಿಯಲ್ಲಿ ಇದೆಯಲ್ಲ. ಯಾವಾಗ ವೆನ್ ವಿ ವಿಲ್ ಗೆಟ್ ಚೇರ್ ಟು ಈ ಹೇಗೆ ನಾವು ಗವರ್ನ್ ಮಾಡೋದು, ನಮ್ಮ ಸಮುದಾಯಗಳನ್ನ ಉದ್ಧಾರ ಮಾಡೋದು ಹೇಗೆ? ಗೊಂದಲ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಮೀಸಲಾತಿಯಲ್ಲೂ ಕೂಡ ಗೊಂದಲ ಇದೆ ಅಂತ. ಮೀಸಲಾತಿನೇ ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈಗ ಲೋಕಲ್ ಬಾಡಿಗಳಲ್ಲಿ ಪಂಚಾಯತ್ ಲೆವೆಲಲ್ಲಿ ನರೇಂದ್ರ ಮೋದಿ ಅವರು ಹೇಳ್ದಂಗೆ ಅಲ್ಲಿ OBC ರಿಸರ್ವೇಷನ್ ಇದೆ, ZP ತನಕ ಇದೆ. ZP ತನಕ MLAಗಳಲ್ಲಿ MP ಗಳಲ್ಲಿ ಇಲ್ಲ. ಸೊ ದಿಸ್ ಇಸ್ ಅ ಟೈಮ್ ವೈ ಒಬ್ಬ OBC ಆದವನು ಒಬ್ಬ OBC ಲೋಕಲ್ ಬಾಡಿ ತನಕ ರಿಸರ್ವೇಷನ್ ತಗೊಂಡು ZP ಮೆಂಬರ್ ಆಗ್ತಾನೆ. ಅಷ್ಟಂದ್ರೆ MLA ಆಗ್ಲಿಕ್ಕಿಲ್ಲ, MP ಆಗ್ಲಿಕ್ಕಿಲ್ಲ. ವಾಟ್ ಇಸ್ ದಿಸ್? ಓಕೆ, ಎಸ್ ಅರವಿಂದ್ ಸರ್, ಈಗ ಚರ್ಚೆ ಆಗ್ತಾ ಇರೋದೇನು ಅಂದರೆ ಮೀಸಲಾತಿಯನ್ನು ನಾವು ಸ್ವಾಗತ ಮಾಡ್ತೀವಿ, ಬಟ್ ವಿಂಗಡಣೆ ಬೇಡ ಅನ್ನೋದು. ಹಾಗಾದರೆ ಈ ಮೀಸಲಾತಿ ಮತ್ತು ವಿಂಗಡಣೆಗೆ ಇರುವಂಥ ವ್ಯತ್ಯಾಸ ಏನು ಸಂಬಂಧ? ಇಲ್ಲ, ಅಂದರೆ ಇದು ಒಂದು ಅವಕಾಶ ಅಂತ ಅವ್ರು ಕಾಣ್ತಾ ಇರೋದು. ಈಗ ಏನಾಗಿದೆ, ಯಾವಾಗ ಅದನ್ನು ಪುನರ್ವಿಂಗಡಣೆ ಆಗ್ತಾ ಇರುವಾಗ ಯಾವ ತಾರತಮ್ಯಗಳನ್ನು ಬಹುತೇಕವಾಗಿ ಕಂಡಿರೋ ಹಾಗಿರುವಾಗ ಯಾವುದೇ ಒಂದು ಕಮ್ಯುನಿಟಿ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಯಾವುದೋ ಒಂದು ನಾಳೆ ಮೋಸ್ಟ್ಲಿ ಫೈನಾನ್ಷಿಯಲ್ ಬ್ಯಾಕ್ವರ್ಡ್ನೆಸ್ಸನ್ನು ಕನ್ಸಿಡರ್ ಮಾಡಿ ಏನಾದರೂ ರಿಸರ್ವೇಷನ್ ಕೊಡ್ತಾರಾ, ಇಲ್ಲ ಇನ್ನೊಂದು ಬೇರೆ ಏನೋ ಹಲವಾರು ಆಯಾಮಗಳಿರ್ಬೋದು. ನಾನು ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು, ಈ ರೀತಿಯ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಪುನರ್ವಿಂಗಡಣೆ ಆಗೋ ಸಂದರ್ಭದಲ್ಲಿ ದ್ಯಾಟ್ ಆಲ್ಸೋ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಅಂತ ಒಂದು ಏನು ರೆಪ್ರೆಸೆಂಟೇಷನ್ ಇದೆ. ಇಟ್ ಈಸ್ ನಾಟ್ ಇಲ್ಲಾಜಿಕಲ್, ಇಟ್ ಹ್ಯಾಸ್ ಸಮ್ ಲಾಜಿಕ್, ಇಟ್ ಹ್ಯಾಸ್ ಸಮ್ ಬೇಸಿಸ್ ಫಾರ್ ಇಟ್. ಬಟ್ ಇಟ್ ಈಸ್ ಅ ಡಿಫರೆಂಟ್ ಡಿಸ್ಕಷನ್ಸ್ ಆಲ್ ಟುಗೆದರ್. ಬಟ್ ಈ ಒಂದು ಕಾಂಪ್ಲಿಕೇಶನ್ಸಲ್ಲಿ ವುಮೆನ್ಸ್ ರಿಸರ್ವೇಷನ್ ಬಿಲ್ಲನ್ನು ತರುವಂಥದ್ದು ಇದೆಯಲ್ಲ, ಅದಕ್ಕೆ ನಾನು ಚೀಮಾರಿ ಹಾಕ್ತಾ ಇದ್ದೇನೆ ಮೊತ್ತ ಮೊದಲಾಗಿ. ಅದರ ಜೊತೆಗೆ ಇದು ಕೂಡ ಕಾಂಪ್ಲಿಕೇಶನ್ಸ್ ಇರಲೇಬಾರ್ದು ಅನ್ನೋದು ಒಂದು. ಆಮೇಲೆ ಇನ್ನೊಂದು, ಇದು ಎಲ್ಲ ಪುನರ್ವಿಂಗಡಣೆ ಇದೆಯಲ್ಲ, ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇಲ್ಲ ರಿಸರ್ವೇಷನನ್ನು ಆಗಿರ್ಬೋದು, GB ಯಲ್ಲಿ ನಮ್ಮ ಸ್ನೇಹಿತರು ಹೇಳಿದಾಗ ಆಗಿರ್ಬೋದು, ನಾನು ಹೇಳ್ತಾ ಇರೋದು ಇದು ಒಂದು ಟ್ರೈಬ್ಯುನಲ್ ಮಾಡಿ ಬಿಟ್ಬಿಡ್ಬೇಕು ಹೊರತು ಪೊಲಿಟಿಕಲ್ ಕ್ಲಾಸ್ ಅಂಡರಲ್ಲಿ ಇನ್ಫ್ಲೂಯೆನ್ಸ್ ಆಗುವಂಥ ಒಂದು ಬಾಡಿನ ಇಟ್ಕೊಂಡು ಮಾಡುವಂಥ ಕೆಲಸ ಅಲ್ಲ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡಿಸ್ತೀನಿ. ಇದಕ್ಕೆ ಬಹುತೇಕವಾಗಿ ಎಲ್ಲರದ್ದು ಸಹಮತಿ ಇರುತ್ತೆ. ಯಾಕಂದರೆ ಇವತ್ತಿಗೆ GB ಯಲ್ಲಿ ಕಾಂಗ್ರೆಸ್ ಅವ್ರು ಹಿಂಗೆ ಮಾಡಿದ್ರು ಅಂತ BJP ಅವರು ಆಪಾದನೆ ಮಾಡ್ತಾರೆ. ಈಗ BJP ಅವರು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇರ್ಬೋದು, ಅದನ್ನು ಅವ್ರು ಒಪ್ಕೊಳ್ಳಲ್ಲ. ಅಂದರೆ ಅಲ್ಟಿಮೇಟ್ಲಿ ಏನು, ಯಾರ ಕಡೆ ದೊಣ್ಣೆ ಇದೆ ಅವ್ನು ಬೆಣ್ಣೆ ಜಾಸ್ತಿ ತಿನ್ಕೊಂಡು ಹೋಗ್ತಾನೆ ಅಂತಂದರೆ ಪ್ರತಿ ಸತಿ ಈಸ್ ಇಟ್ ಫೇರ್ ನಫ್? ಆ್ಯಂಡ್ ಇದ್ರ ಮೂಲಕ ಏನಾಗುತ್ತೆ, ನಾವು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟ್ರೂಮೆಂಟ್ಸನ್ನು, ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸು ಆ್ಯಂಡ್ ಸ್ಟ್ರೆಂತನ್ನು ಈ ರೀತಿ ತಾರತಮ್ಯವಾಗಿ ಸೆಗ್ಮೆಂಟೆಡ್ ಪಾಲಿಸಿಯಲ್ಲಿ ಅದನ್ನು ಬಳಕೆ ಮಾಡುವಂಥ ಅವಕಾಶಗಳನ್ನು ಕೊಡ್ತೀವಲ್ವಾ, ದಿಸ್ ಇಸ್ ಇಮ್ಮೆಚುರಿಟಿ ಆಫ್ ಅವರ್ ಡೆಮೊಕ್ರೆಟಿಕ್ ಸಿಸ್ಟಮ್ ಅಂತ ನಾನು ಹೇಳ್ತೀನಿ ಇವತ್ತು. ಸೊ ಹಾಗಾಗಿ ವಿ ಹ್ಯಾವ್ ಟು ಗ್ರೋ ಫರ್ದರ್. ಬರೀ 75 ವರ್ಷ ಆಯಿತು ನಮ್ಮ ಡೆಮೋಕ್ರಸಿ ಸಿಕ್ಕು ಅಂತ ಹೇಳ್ಬಿಟ್ಟು ನಾವು ಏನು ಸೆಲೆಬ್ರೇಷನ್ ಮಾಡ್ತೀವೋ ಅದ್ರ ಜೊತೆಗೆ ಒಂದಿಷ್ಟು ಮೆಚ್ಯೂರಿಟಿ ಕೂಡ ತರುವಂಥದ್ದು. ಈಗ ನಾವು ಟ್ರೈ ಇದೆ, IRDA ಇದೆ ಇನ್ಶೂರೆನ್ಸ್ ಅವರಿಗೆ, ಟೆಲಿಕಾಮ್ ರೆಗ್ಯುಲೇಟರಿಗೆ ಟ್ರೈ ಇದೆ, ಅರ್ಥ ಆಯ್ತಲ್ವಾ? ಅಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಟ್ಲೀಸ್ಟ್ ದೇ ಹ್ಯಾವ್ ಕಮ್ ಅಪ್ ಟು ಸಮ್ ಸ್ಟ್ರಕ್ಚರಲ್ ಪೊಸಿಷನ್. ಕಾನ್ಸ್ಟಿಟ್ಯೂಷನಲ್ಲಿ ಎಂಪವರ್ಡ್ ಸ್ಟ್ರಕ್ಚರಲ್ ಪೊಸಿಷನ್ ಬಂದಿದ್ದಾರೆ. ಇವತ್ತಿಗೆ CAG ಇದೆ. ಸೊ ಇಂಥ 108 ನಾವು ಉದಾಹರಣೆಯನ್ನು ನೋಡ್ತಾ ಇರುವಾಗ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ, ಇದಕ್ಕೂ ಕೂಡ ನಾವು ಕಾನ್ಸ್ಟಿಟ್ಯೂಷನಲ್ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತರಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಇವತ್ತು? ಅದ್ರ ಬಗ್ಗೆ ಯಾಕೆ ಕೂಗಿಲ್ಲ? ಯಾಕಂದರೆ ಈಗ ಎಲ್ಲರೂ ಇವ್ರು ಬಂದರು OBC ಬಗ್ಗೆ ಕೇಳ್ಕೊಂಡ್ರು, ಇನ್ನೊಬ್ರು ಬಂದರು ವುಮೆನ್ಸ್ ಬಗ್ಗೆ ಕೇಳ್ಕೊಂಡ್ರು. ಬರೀ ಇದೇ ರೀತಿ ಆಗ್ತಾ ಹೋದರೆ ಹೇಗೆ? ಒಂದು ಸ್ಟ್ರಕ್ಚರ್ ಆಗಿದೆ, ಹೇಗೆ ಪ್ಲಾನಿಂಗ್ ಕಮಿಷನ್ ಇದೆಯೋ, ಇಂಡಿಪೆಂಡೆಂಟ್ ಆಫ್ ಆಲ್ ದಿಸ್. ನೋಡಿ, ನಮ್ಮ ಫೆಡರಲ್ ಸಿಸ್ಟಮಲ್ಲಿ ಎಷ್ಟೇ ಕಾಂಪ್ರಮೈಸ್ ಕಂಡ್ರೂ ಕೂಡ ಫಂಡ್ಸ್ ಅಲೋಕೇಶನಲ್ಲಿ ಎಷ್ಟೋ ಒಂದು ತಾರತಮ್ಯ ಇಲ್ಲದೆ ಮಾಡುವಂಥ ಒಂದು ಸನ್ನಿವೇಶ ತಂದಿದ್ದೀವಿ. ಅದರಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಆಗಲ್ಲ, ಎಲಿಗೇಷನ್ ಇಲ್ಲೇ ಇಲ್ಲ ಅಂತಲ್ಲ. ಬಟ್ ದಿರ್ ಇಸ್ ಅ ಸ್ಟ್ರಕ್ಚರ್ ಸಿಸ್ಟಮ್ ವೇರ್ ಯು ಕ್ಯಾನ್ ಕ್ವಶನ್, ಯು ಕ್ಯಾನ್ ಸಿ ದ ಡೇಟಾ. ಟುಡೇ ಪ್ಲಾನಿಂಗ್ ಕಮಿಷನ್ ಇರೋದ್ರಿಂದ ಡೇಟಾ ಇದೆ. ಅದೇ ರೀತಿಯಿಂದ ನಮಗೆ ಈ ಪರಿಸ್ಥಿತಿಯಲ್ಲಿ ಅಂದ್ರೆ ನಾನು ಕೇಳ್ತಾ ಇರೋದು, ಈಗ ನೀವು ಕೇಳ್ತಾ ಇರೋದು ಕೂಡ ನೀವು ಸಿಸ್ಟಮ್ ತಗೊಂಬನ್ನಿ ಅಂತ ಕೇಳ್ಕೊಂಬಿಡಿ. ಅದ್ರ ಜೊತೆಗೆ ಅರವಿಂದ್ ಸರ್ ಹೇಳ್ತಾ ಇರೋದು ಏನು ಅಂತ ಅಂದ್ರೆ, ಡೇಟಾ ಬೇಕು ಅಂತ. ನಾವು ಡೇಟಾ ಕೊಡ್ರಪ್ಪ ಅಂತ ಅಂದ್ಬಿಟ್ಟು ಅದೇ ಕಾಸ್ಟ್ ಸೆನ್ಸಸ್ ಇಂದ ಕೇಳ್ತಾ ಇರೋದು. ಈಗ ಸಮುದಾಯಗಳಿಗೆ ಅಥವಾ ಜನಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಬೇಕು, ಅಥವಾ ಅವ್ರಿಗೆ ಬೇಕಾದಂಥ ರಿಸೋರ್ಸ್ ಅಲೋಟೇಟ್ ಆಗಬೇಕು. ಹೇಗೆ ಮಾಡ್ತೀರಾ? ಗಾಳಿಯಲ್ಲಿ ಗುಂಡು ಹೊಡೆಯೋಕೆ ಆಗಲ್ಲಲ್ವಾ? ಕರ್ನಾಟಕ ವಿ ಆರ್ ವೆರಿ ಬ್ಯಾಡ್ ಸ್ಟೋರಿ. ಆಲ್ರೆಡಿ ಒಂದು ಗಣತಿಯನ್ನು ಮಾಡಿ ಅದನ್ನ ಮತ್ತೆ ಬುಟ್ಟಿಗೆ ಹಾಕಿ ಮತ್ತೊಂದು ಮಾಡಾಯ್ತು. ಸೊ ದಿಸ್ ಕಾಸ್ಟ್ ಹೆಜಮನಿ ಈಸ್ ಸೋ ಪವರ್ಫುಲ್. ಯಾವುದೇ ಇಂಥ ರೀತಿಯಾದಂಥ ನೋಡಿ, ಈಗ ವಿ ಆರ್ ಸ್ಟಾರ್ಟೆಡ್ ಫ್ರಮ್ ದ ಡಿಲಿಮಿಟೇಷನ್, ವಿ ಆರ್ ಕಮ್ ಅಗೇನ್ ಕಮ್ ಟು ಕಾಸ್ಟ್ ಬಿಕಾಸ್ ದಟ್ಸ್ ಅ ರಿಯಾಲಿಟಿ. ಸೊ ತುಂಬಾ ಕಷ್ಟ. ವಾಪಸ್ ಬರ್ತೀನಿ. ಬೃಂದಾ ಮೇಡಮ್ ಅವರ, ಈಗ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅನ್ನೋದು, ಬಟ್ ಈಗ ರಾಜಕೀಯವಾಗಿ ಆಕ್ಟಿವ್ ಆಗ್ತಾರಾ ಮಹಿಳೆಯರು, ಸಕ್ರಿಯರಾಗ್ತಾರ ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಹೆಸರಿಗೆ ಮಾತ್ರ ಮಹಿಳೆಯರು ರಾಜಕೀಯದಲ್ಲಿ, ಹೆಸರಿಗೆ ಮಾತ್ರ ಮಹಿಳೆಯರು, ಹಿಂದೆ ಗಂಡಂದಿರ ಕೆಲಸ ಇರುತ್ತೆ ರಾಜಕೀಯದಲ್ಲಿ. ಸೊ ಹಂಗಾಗಿ ಸಕ್ರಿಯರಾಗ್ತಾರ ರಾಜಕೀಯವಾಗಿ ಮಹಿಳೆಯರು, ಹೆಣ್ಣು ಮಕ್ಕಳು ಅಂತ?
ಏನ್ ಹೇಳ್ತೀರಿ? ನಮ್ದು ಪಂಚಾಯತ್ನಲ್ಲಿ ಮೀಸಲಾತಿ ಕೊಡುವಾಗನು ಇದೇ ಒಂದು ಚರ್ಚೆ ಆಯ್ತು, ಆರ್ ವಿಮೆನ್ ಕೇಪಬಲ್. ಯಾಕೆ ನಾವು ಇಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ? ಯಾಕೆ ಮೆನ್ ಕೇಪಬಲ್ ಇಲ್ಲ ಅಂತ ನಾವು ಯಾಕೆ ಕೇಳ್ತಾ ಇಲ್ಲ? ಯಾಕಂದ್ರೆ ನಾವು ನೋಡ್ತಾ ಇರೋದು, ಅಕಸ್ಮಾತ್ ನಾವು ನೋಡಿದ್ರೆ ಅಲ್ಲಿ ಇವಾಗ ಲೋಕಲ್ ಎಲೆಕ್ಷನ್ ಅಲ್ಲಿ ಹೆಣ್ಮಕ್ಳು ಮಾತ್ರ ಹೆಸರಿಗೆ ಮಾತ್ರ ರಾಜಕೀಯದಲ್ಲಿ ಇರ್ತಾರೆ, ಬಟ್ ಅಲ್ಲಿ ಕೆಲಸ ಆಗೋದೆಲ್ಲ ಗಂಡು ಮಕ್ಕಳಿಂದನೇ ಕೆಲಸ ನಡೀತಾನೆ ಇರುತ್ತೆ, ಹೆಣ್ಮಕ್ಳಿಗೆ ಏನು ಗೊತ್ತಿರೋದಿಲ್ಲ. ಅದು ಹಂಗ್ ತಿಳ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಆ ಮನೇನ ಚಲಾಯಿಸ್ಲಿಕ್ಕೆ ಗೊತ್ತಿದೆ ಅಂದ್ರೆ ಲೋವರ್ ಹೌಸ್ ಅಪ್ಪರ್ ಹೌಸ್ ನ ಚಲಾಯಿಸ್ಲಿಕ್ಕೆ ಆಗಲ್ವಾ ರೀ? ಏನ್ರಿ ಇದು ಹೇಳ್ತಾ ಇದ್ದೀರಾ? ಆ ಗಂಡಸರಿಗೆ ಮನೆ ಚಲಾಯಿಸ್ಲಿಕ್ಕೆನೆ ಬರ್ತಾ ಇಲ್ಲ, ಆದ್ರೆ ನಾವು ಅವ್ರಿಗೆ ಪಾರ್ಲಿಮೆಂಟೇ ಕೊಟ್ಬಿಟ್ಟಿದೀವಿ. ಅಲ್ಲ, ನಂಗೆ ಎಷ್ಟು ಉದಾಹರಣೆ ಕೊಡ್ಲಿ ಈ ತರ ಮಹಿಳೆಯರು ರಾಜಕೀಯಕ್ಕೆ ಬಂದು ಗಂಡಂದಿರನ್ನ ಬಿಟ್ಟಿರೋದನ್ನ ರಾಜಕೀಯದಲ್ಲಿ ಉದಾಹರಣೆ ಕೊಡ್ಲಾ? ನೋಡು ಸರ್, ಅದಕ್ಕೆ ಹೇಳ್ತಾ ಇದ್ದು, ಮಹಿಳೆಯರಿಗೆ ರಾಜಕೀಯವಾಗಿ ರಾಜಕೀಯ ಸಮರ್ಥವಾಗಿ ಎದುರಿಸುವಂತ ತಾಕತ್ತು ಇದೆಯಾ ಮಹಿಳೆಯರಿಗೆ ಅಂತ? ಇದೆ. ಆದ್ರೆ ನೀವು ಏನ್ ಮಾಡ್ತೀರಾ? ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ಬಿಡ್ತೀರಾ. ಪುರುಷರಿಗೆ ನೀವು ಆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲ್ಲ. ನಂದು ಜಸ್ಟ್ ಕ್ವಶನ್ ಅಷ್ಟೇ. ಐ ಅಂಡರ್ಸ್ಟ್ಯಾಂಡ್. ಸೊ ಐ ಆಲ್ಸೋ ವಾಂಟ್ ಎವ್ರಿಬಡಿ ಟು ಅಂಡರ್ಸ್ಟ್ಯಾಂಡ್. ನಾವು ಇದು ಪುರುಷರು ಮಹಿಳೆಯರ ಮೇಲೆ ಮಾಡ್ತಾರೆ ಅಂತ ಇಲ್ಲ, ಪುರುಷರು ಮಹಿಳೆಯರ ಮೇಲೆ ಮಾಡ್ತಾರೆ, ಮಹಿಳೆಯರು ಮಹಿಳೆಯರ ಮೇಲೆ ಮಾಡ್ತಾರೆ. ಸೊ ಇದು ಮಹಿಳೆಯರು ಕೂಡ ಈ ಪುರುಷ ಪ್ರಧಾನ ಯೋಚನೆನೇ ಚಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು ಒಳ್ಳೆ ನಾರಿ, ನಾನು ಒಂದು ಒಳ್ಳೆ ಮಹಿಳೆ, ನನ್ನ ಮೇಲೆ ವಾವ್ ದಬ್ಬಾನೂ ಇರಬಾರದು. ಮೈ ಹಸ್ಬೆಂಡ್ ಮೈಟ್ ಹ್ಯಾವ್ 2 wives, ಬಟ್ ಐ ವಿಲ್ ನಾಟ್ ಹ್ಯಾವ್ another husband. ಸೊ ಇದು ಒಂದು ನನ್ನ ಕ್ಯಾರೆಕ್ಟರ್ ಮೇಲೇನೆ ಇಟ್ಕೊಂಡಿದ್ದೀರಾ. ಸೊ ಇವತ್ತು ಪ್ರಶ್ನೆ ಬರ್ತಾ ಇರೋದು, ನೀವು ರಾಜಕೀಯದು ಅಧಿಕಾರ ಕೊಡುವಾಗ ಯಾವ ಒಂದು ಹಿನ್ನೆಲೆಯಿಂದ ಕೊಡ್ತಾ ಇದ್ದೀರಾ? ಶಿ ಇಸ್ ಕೇಪಬಲ್ ಅಂತ ಕೊಡ್ತಾ ಇದ್ದೀರಾ, ಅಲ್ದಿದ್ರೆ ನೋ ಶಿ ಇಸ್ ಅವರ್ ಹಸ್ಬೆಂಡ್ಸ್ ವೈಫ್ ಅದಕ್ಕೆ ಕೊಡ್ತಾ ಇದ್ದೀರಾ? ಸೊ ಪ್ರಶ್ನೆ ನಾವು ಸಮಾಜನ ಕೇಳಬೇಕಾಗಿರುತ್ತೆ, ನಮ್ಮ ಫ್ಯಾಮಿಲೀಸ್, ನಮ್ಮ ಕುಟುಂಬಗಳನ್ನ ಕೇಳಬೇಕಾಗಿರುತ್ತೆ, ನಮ್ಮ ಸ್ನೇಹಿತರನ್ನ ಕೇಳಬೇಕಾಗಿರುತ್ತೆ. ಯಾವೊಂದು ಹಿನ್ನೆಲೆಯಿಂದ ನೀವು ವೋಟ್ ಹಾಕ್ತಾ ಇದ್ದೀರಾ? ಯಾಕಂದ್ರೆ ಇಷ್ಟು ವರ್ಷದಿಂದ ಪುರುಷರು ಆ ಸತ್ತಾನ, ಅಧಿಕಾರನ ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಇವತ್ತು ನಾವು ರಿಸರ್ವೇಶನ್ ಬಿಲ್ ನ ವೆಲ್ಕಮ್ ಮಾಡ್ತಾ ಇದ್ದೀವಿ, ಐತಿಹಾಸಿಕ ಬಿಲ್ ಇದೆ, ಆದ್ರೆ ನೋಡಿ ಹೆಂಗ್ ಬಂದಿದೆ ಅಂತ. ಬಂದಿರೋದೇ ಒಂದು ತೊಂದರೆ. ಎಲ್ಲಿ ಚರ್ಚೆ ಎಲ್ಲೇ ಆಯ್ತು? ನಮ್ಮ ಪಂಚಾಯತ್ ನಲ್ಲಿ ಚರ್ಚೆ ಆಯ್ತಾ? ನಮ್ಮ ಮಹಿಳೆಯರು SHG ಗುಂಪಿನಲ್ಲಿ ಚರ್ಚೆ ಆಯ್ತಾ? ನಮ್ಮ ಟೀಚರ್ಸ್ ಗುಂಪಿನಲ್ಲಿ ಚರ್ಚೆ ಆಯ್ತಾ? ಇಲ್ಲ ನಮ್ಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನಲ್ಲಿ ಚರ್ಚೆ ಆಯ್ತಾ? ಪಬ್ಲಿಕ್ ಕನ್ಸಲ್ಟೇಷನ್ ಎಲ್ಲಾಯ್ತು ಮಹಿಳೆಯರ ಜೊತೆ? ಪುರುಷರೇ ಯೋಚನೆ ಮಾಡಿ ಪುರುಷರನ್ನೇ ಇದನ್ನ ತರ್ಸ್ಕೊಂಡ್ ಬರ್ತಾ ಇದ್ದೀರಾ. ಇದು ಮಹಿಳೆಯರಿಗೆ ಮೀಸಲಾತಿ. ಮಹಿಳೆಯರ ಹತ್ರ ಮಾತಾಡಿ. ನೀವು ಮಾತಾಡ್ಲಿಲ್ಲ ಆದ್ರೇನು ತಗೊಂಡ್ ಬಂದಿದ್ದೀರಾ, ಟೆಲ್ಲಿಂಗ್ ತಗೊಳ್ಳಿ, ವಿ ಫೀಲ್ ವೆರಿ ಬ್ಯಾಡ್ ದಟ್ ಯು ಹ್ಯಾವ್ ಬೀನ್ ಫೈಟಿಂಗ್ ಫಾರ್ 35 years. ಪಾಪ, ಯು ಆರ್ ಸೋ, ಎಷ್ಟು ಕಷ್ಟ ಪಟ್ಟಿದ್ದೀರಾ, ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ಇದು ಎಷ್ಟು ಅದು. ದಿಸ್ ಇಸ್ ನಾಟ್ ಬೆನೆವಲೆನ್ಸ್, ಇದು ದಾನ ಅಲ್ಲ. ನಮ್ಗೆ ಇವಾಗ ನೀವು 816 ಆದ್ರೆ 12 ಸೀಟ್ ಮಾಡಿದೀರಂದ್ರೆ 50% ಕೊಡಿ ನಮ್ಗೆ ಈಗ. ಯಾಕಂದ್ರೆ ನಮ್ದು ಧ್ವನಿ ಒಂದು ಮರ್ಯಾದೆ ಇರಬೇಕು. ಈಗ ತಿರ್ಗಾ ನಮ್ಮನ್ನ 300 ಬಟ್ ಮಾಡ್ಬಿಡ್ತೀರಾ. ಅವ್ರು ಹೇಳ್ತಾ ಒಂದೇ ನಿಮಿಷ ಮೇಡಮ್. ಅವರಿಗೆ ಪೂರಕವಾಗಿ ನೋಡಿ, ಈಗ ನೀವೇನ್ ಹೇಳಿದ್ರಲ್ಲ, ಆ ಪ್ರಶ್ನೆ ಕೇವಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಇದೆ, ಆದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಇಲ್ಲ. ಆದ್ರೆ ಪುರುಷರು ಕೂಡ ಇದೇ ಸಂಖ್ಯೆಯಲ್ಲಿ ಅಷ್ಟೇ ದೊಡ್ಡ ಹೆಬ್ಬೆಟ್ಟು ಅಥವಾ ಅವಿದ್ಯಾವಂತರನ್ನು ಇಟ್ಕೊಂಡು ಅಂದ್ರೆ ಉಳಿದಂತಹ ಏನು ಮೇಲ್ವರ್ಗದ ರಾಜಕಾರಣಿಗಳನ್ನ ಅವರನ್ನ ಆಟ ಆಡಿಸ್ತಾ ಇದ್ದಾರೆ, ಅವರ ಬೆರಳು ತುದಿಯಲ್ಲಿ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮಹಿಳೆಯರದು ಇರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮಹಿಳೆಯರಷ್ಟೇ ಪುರುಷರು ಕೂಡ ಅಲ್ಲಿ ಇದಕ್ಕೆ ಅಂದ್ರೆ ಏನು ಒಳ್ಳೆ ಯೋಗ್ಯತೆ ಇರುವಂತಹ ಅಥವಾ ಸಮರ್ಥವಾಗಿ ನಿಭಾಯಿಸುವಂತಹ ವ್ಯಕ್ತಿಗಳು ಇಲ್ಲ, ಅದನ್ನ ಒಪ್ಕೋಬಹುದು. ಆದರೆ ಈಗ ನಡೀತಾ ಇರುವಂಥದ್ದು, ಈಗ ಚಿಂತನೆ ನಡೀತಾ ಇರುವಂಥದ್ದು, ಯಾಕೆ ಈ ಏನೊಂದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿಯಲ್ಲಿ ನಡೆದ ಹಾಗೆ ಅದೇ ರೀತಿಯಲ್ಲಿ ಮೀಸಲಾತಿಯನ್ನ MLAಗಳಿಗೆ ಯಾಕೆ ತರಬಾರದು, ಅದನ್ನೇ MP ಗಳಿಗೆ ಯಾಕೆ ತರಬಾರದು? ಅದೇ ಒಂದು ರೋಸ್ಟರ್ ಪದ್ಧತಿಯನ್ನ ಇಟ್ಕೊಂಡು ಯಾಕೆ ಪ್ರಧಾನಿಗಳನ್ನ ಅಥವಾ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನು ಯಾಕೆ ಇದನ್ನ ಸೇರಿಸಬಾರದು? ನೋಡಿ, ಇವತ್ತು ನಮಗೆ 75 ವರ್ಷ ಆದರೂ ಒಬ್ಬರೇ ಪ್ರಧಾನಿಯಾಗಿ ಬಂದಿದ್ದು. ನಮಗೆ ಕರ್ನಾಟಕದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳ ಬಂದು ಹೋಗಿದ್ದಾರೆ?
ಇದನ್ನು ಯಾಕೆ ಆ ರೋಸ್ಟರ್ನಲ್ಲಿ ಸೇರಿಸಬಹುದು? ನಿಜವಾಗಿಯೂ ಮೋದಿ ಏನಾದರೂ ಪ್ರಾಮಾಣಿಕರಾಗಿದ್ದು ಮಹಿಳೆಯರ ಹಿತವನ್ನೇ ಬಯಸ್ತೀವಿ ಅಂದ್ರೆ ನಾವು ನಾರಿ ಶಕ್ತಿಗೆ ಎಲ್ಲಿ ಗೌರವ ಕೊಡುತ್ತೆ ಅಲ್ಲಿ ಸಮೃದ್ಧಿ ಬರುತ್ತೆ ಅಂತ ಹೇಳ್ತಾ ಇರುವಂತಹ ಏನು ಹಿಂದೂ ಸಂಪ್ರದಾಯ ಭಾರಿ ಕೊಚ್ಕೊಂಡು ಮಾತಾಡ್ತದಲ್ಲ, ಅವರಾಗಿದ್ರೆ ಇದೆಲ್ಲವನ್ನು ಸೇರಿಸಲಿ, ಅದರಲ್ಲಿ ಯಾಕೆ ಸೇರಿಸಬಾರ್ದು? ಇದನ್ನ ಯೋಚನೆ ಮಾಡಿದಾಗ ಏನಾದ್ರೂ ಅವರು ಸತ್ಯಕ್ಕೆ ಹತ್ತಿರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಇವತ್ತು ಎಲ್ಲ ಹಂತದವರೆಗೆ, ಅಂತರಿಕ್ಷದವರೆಗೆ, ಸೈನ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಇಷ್ಟೊಂದು ಸಾಧನೆ ಮಾಡಿರುವಂತಹ ಸಂದರ್ಭದಲ್ಲಿ ನಾವ್ಯಾಕೆ ಅನುಮಾನ ಪಡಬೇಕು ಮಹಿಳೆಯರ ಬಗ್ಗೆ? ಇದಾರೆ ಮಹಿಳೆಯರು, ಆದರೆ ಆ ಯೋಗ್ಯತೆ ಇರುವಂತಹ ವ್ಯಕ್ತಿಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಮಹಿಳಾ ಮತವನ್ನ ಸೆಳೆಯುವಂತ ತಂತ್ರ ಅಂತ ನೀವೇ ಹೇಳ್ತೀರಿ, ಆಮೇಲೆ ಯಾಕೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇಲ್ಲ. ಇಲ್ಲ, ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ. ಆತುರವಾಗಿ ಮಾಡುವುದು ಬೇಡ ಅಷ್ಟೇ ನನ್ನ ಇದು. ಆತುರವಾಗಿ ಈಗ ಸಡನ್ ಆಗಿ 23ರಿಂದ ಏನ್ ಮಾಡ್ತಾ ಇದ್ರು, 3 ವರ್ಷದಿಂದ ಅದ್ರ ಮುಂಚೆನೆ ತಗೋಬೋದಿತ್ತಲ್ಲ. ಆದ್ರೆ ಈಗ ತಗೊಂಡು ತುರ್ತು ಕ್ಯಾಬಿನೆಟ್ ಇದು ಏನು ತುರ್ತು ಅಧಿವೇಶನ ಕರೆದು ಮಾಡುವಂಥದ್ದು ಏನಿತ್ತು? ಇದು ನನ್ನ ವಿರೋಧ. ಒಂದು ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ತಿಳ್ಕೋಬೇಕು. ಈಗ ಅವ್ರಿಗೆ ಅರ್ಹತೆ ಇದೆ, ಅವರು ಸೇನೆಯಲ್ಲೂ ಇದ್ದಾರೆ, ಅಂತರಿಕ್ಷದಲ್ಲಿ ಹೋಗಿದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ರಿಸರ್ವೇಷನ್ ಅಂದರೆ ಏನು? ಈಗ ನಮ್ಮ OBC ಸ್ನೇಹಿತರು ಹೇಳ್ತಾ ಇದ್ರು, ನಮಗೆ ಎಷ್ಟು ನಮ್ಮ ಜನಸಂಖ್ಯೆ ಇದೆಯೋ ಅಷ್ಟು ರಿಸರ್ವೇಷನ್ ಕೊಟ್ಬಿಡಿ ಅಂತ. ಅಂದರೆ ನೀವು ಎಲ್ಲದನ್ನೂ ಐಸ್ ಕಟ್ಟಿಂಗ್ ಇದು ಕೇಕ್ ಕಟ್ ಮಾಡದಿರೋ ಹಾಗೆ ನಿಮ್ಮದು 10% ಇದೆ, ನೀವು 10% ತೊಗೊಳ್ಳಿ, ಹಾಗಿರಲ್ಲ. ಸಿ ದಟ್ ಶುಡ್ ನಾಟ್ ಇರುತ್ತೆ. ಅದೇ ಹೇಳ್ತಾ ಇದ್ದೀನಿ. ಸಿ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ನೋಡಿದ್ರೆ 50% ಮಹಿಳೆಯರಿದ್ದಾರೆ ಅಂದರೆ 50% ರಿಸರ್ವೇಷನ್ ಕೊಡಬೇಕು. ಮಹಿಳೆಯರಿಗೆ ನಿಮ್ಮ ವಿಚಾರ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಂಡೆ. ಸಿ 50% ಇದ್ರೆ 50% ಕೊಡಬೇಕು ಅಂತಲ್ಲ, ಅವರಿಗೆ 1/3 ಕೊಟ್ಬಿಟ್ಟು ನಿಮಗೆ ಎನ್ಕರೇಜ್ ಮಾಡುವಂಥ ಒಂದು ಸನ್ನಿವೇಶವನ್ನು ತಂದು ಕಾಂಪಿಟೇಷನ್ ಕೊಡೋ ಹಾಗೆ ಅವರು ಕೂಡ ಗೆಲ್ಲುವಂಥ ಅಭ್ಯರ್ಥಿ ಆಗುವಂಥ ಚಾನ್ಸಸ್ಸು, ಲುಕಿಂಗ್ ದೆಮ್ ಆಸ್ ಎ ಲೀಡರ್, ಅದನ್ನೊಂದು ಅಂಥ ಒಂದು ವ್ಯವಸ್ಥೆ, ಅಂಥ ಒಂದು ಸಿಸ್ಟಮನ್ನು ತರುವಂಥ, ಅವ್ರಿಗೆ ಎನ್ಕರೇಜ್ ಮಾಡುವಂಥ, ಪ್ರೋತ್ಸಾಹನೆ ಕೊಡುವಂಥ, ಅವರು ಅಲ್ಲಿ ಕೂಡ ಏನಂತಾರೆ ವಿದೌಟ್ ಎನಿ ಎಂಟ್ಯಾಂಗಲ್ಮೆಂಟ್ ಅವರು ಕೆಲಸ ಮಾಡುವಂಥ ಸನ್ನಿವೇಶವನ್ನು ತರಬೇಕಂತಕ್ಕೆ ರಿಸರ್ವೇಷನ್ ಇರೋದೇ ಹೊರತು ನಾವು 50% ಇದ್ದೀವಿ ಅಂದರೆ 50% ಕೊಟ್ಬಿಡಿ, ಇವರು 10% ಇದೆ ಅಂದರೆ 10% ಕೊಟ್ಬಿಡಿ. ಸಿ ದಟ್ ಇಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಸರ್ವೇಷನ್. ಅದಕ್ಕೋಸ್ಕರ ಅದು ನನಗೆ ಗೊತ್ತಿದೆ ನಿಮ್ದು ಅಲ್ಲ, ಒಂದು ನಿಮಿಷ ನಾನು ಮುಗಿಸ್ಬಿಡ್ಲಿ. ಸೊ ಇಟ್ ಈಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ದೇ ವಿಲ್ ನೆವರ್ ಸಕ್ಸೀಡ್ ಇನ್ ದಟ್. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ that we have to create a conducive environment that they have to fight and take it. If they are really capable, they will do it. And if they can be able to convince the voters, also they will be able to do it. ನಿಮ್ಮ ಪ್ರಕಾರ 100 MLಗಳ ಪೈಕಿ 50 ಮಹಿಳೆಯರೇ MLಗಳಾಗಬೇಕು? ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ. 50% 33% ಇರಲೇಬೇಕು. ಹಾಗಂತ ಹೇಳಿ 50% ಆಗಬಾರ್ದು ಅಂತ ಹೇಳಿದೆ. ಈಗ ಇನ್ನೂದ್ರಲ್ಲಿ ಬರೀ ಗಂಡಸರು ಇರಬೇಕು ಅಂತಿಲ್ಲ. ಇಟ್ ಈಸ್ ಓಪನ್. ಅಲ್ಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಸೀತಾರಾಮ್ ಇದ್ದಾರೆ, ಅವರು ರಿಸರ್ವ್ಡ್ ಕ್ಯಾಂಡಿಡೇಟ್ ಸೀಟಿಂದ ನಿಲ್ಲೋ ಅವಶ್ಯಕತೆ ಇಲ್ಲ. She has been a central government minister. Let her contest in a seat which is open for general public. ಯಾರು ಬೇಕಾದರೂ ನಿಲ್ಬೋದು, ಅಲ್ಲಿ ಕೂಡ ಲೇಡಿ ಇರಲಿ. ಅವಾಗ ಏನಾಗುತ್ತೆ, ಇಲ್ಲಿ 33% ಸಿಗುತ್ತೆ, ಪ್ಲಸ್ 1 ಬರುತ್ತೆ. ಇಲ್ಲ ಸೋನಿಯಾ ಗಾಂಧಿ ಒಬ್ರದ್ದು ಆ್ಯಡ್ ಮಾಡಿ, ಇಲ್ಲ ಇನ್ನೊಬ್ರು ಕರಾಟ್ ಅವ್ರದ್ದು ಆ್ಯಡ್ ಮಾಡಿ. ಅಂದರೆ ಅಲ್ಲಿ ಪಕ್ಷಗಳಲ್ಲಿ ಅವಕಾಶ ಕೊಡಲ್ಲ. ಎವ್ರಿವೇರ್ ನೀವು ರೂಲ್ಸ್ ತೊಗೊಂಡ್ಬಿಟ್ಟೆ ಸುಧಾರಣೆ ಮಾಡಬೇಕು ಅನ್ನೋದಿರಲ್ಲ. ದಟ್ ಈಸ್ ವೇರ್ ದ ಮೆಚುರಿಟಿ ಆಫ್ ದ ಸಮಾಜ ಅಂದರೆ ಸೊಸೈಟಿ. ಆ್ಯಂಡ್ ನಾವು ಎಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಲ್ಲ, ನಾವು ಮುಂದೆ ಸಮಾಜ ಮುಂದೆ ಹೋಗ್ತಾ ಇದೆ ಅಂದರೆ ಈ ರೀತಿ ಮುಂದೆ ಹೋಗುವಂಥ ಆಸ್ಪದಗಳನ್ನು ಓಪನ್ ಮಾಡಬೇಕೇ ಹೊರತು ಹಂಗಂತ ಎಲ್ಲ ರಿಸರ್ವೇಷನ್ ಮಾಡಿದ್ರೆ ನಾವು ಇನ್ಕೇಪಬಲ್ ಪೀಪಲ್ಸನ್ನೇ ತಂದುಬಿಟ್ರೆ ಹಂಗಂದ್ರೆ ಹಾಗಾಗಬಾರ್ದು. ಸೊ ವಾಟ್ ಆಮ್ ಟ್ರೈಂಗ್. ಆಮೇಲೆ ಈಗ ಇವ್ರು ಹೇಳಿದ್ರು, ಈಗ ಚೀಫ್ ಮಿನಿಸ್ಟರ್ಗೂ ರಿಸರ್ವೇಷನ್ ಹಾಕಿಲ್ಲ, ಮಿನಿಸ್ಟರ್ ಹಾಕಿಲ್ಲ. ಇಸ್ ಆರ್ ಸ್ಪೆಕ್ಯುಲೇಟಿವ್ ಥಿಂಗ್ಸ್ ವಿಚ್ ಆರ್ ಓವರ್ ಸೆಡ್, ವಿಚ್ ಐ ಡೋಂಟ್ ಸಪೋರ್ಟ್ ಅಂಡ್ ವಿಚ್ ಆರ್ ನಾಟ್ ವೆರಿ ಲಾಜಿಕಲ್. ನೋಡಿ, ಇವರು ಮಾತಾಡಲಿಕ್ಕೆ ತುಂಬ ವ್ಯತಿರಿಕ್ತವಾಗಿದೆ. ರಿಸರ್ವೇಷನ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇರೋದೇ, ಬಾಬಾ ಸಾಹೇಬರು ಹೇಳಿರೋದೇ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ. SC/ST ಸಮುದಾಯಕ್ಕೆ ಯಾವಾಗ ಪ್ರಾತಿನಿಧ್ಯವನ್ನು ಕೊಟ್ಟರು, ವಿಟ್ ಈಸ್ ಅರೌಂಡ್ 15%. ಅದು ಸಹಿತ ಸಂಖ್ಯೆಗೆ ಸರಿಯಾಗದೇ ಕೊಟ್ಟಿರೋದು. ಕರ್ನಾಟಕದ ಮೈಸೂರಿನ ಮಹಾರಾಜರು ಸಹಿತ 75% ರಿಸರ್ವೇಷನ್ ಕೊಟ್ಟರು. ಅದು ಸಹಿತ ತಕ್ಕ ಮಟ್ಟಿನ 75% ರಿಸರ್ವೇಷನ್ ಅವರು ಮೈಸೂರು ಮಹಾರಾಜರು ಕೊಟ್ಟಿದ್ರು. ಅದು ಸಹಿತ ಆ ಸಾಮ್ರಾಜ್ಯರು ಸಹಿತ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನೇ ಕೊಟ್ಟಿರೋದು. ರಿಸರ್ವೇಷನ್ ಮೀನ್ಸ್ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ. ಅದು ಇವ್ರು ಹೇಳ್ದಂಗೆ ಲೆಟ್ ದ ಸೊಸೈಟಿ ಗೆಟ್ ಮೆಚ್ಯೂರ್ಡ್, ವಿ ವಿಲ್ ಸಿ ದಿಸ್ ಸೊಸೈಟಿ ಇಸ್ ಓನ್ಲಿ ಕಿಲ್ಡ್ ಅಸ್. OBCs and SCs and STs and especially now minorities, they killed us. They are deprived, still now they are deprived.
ಆ ರೀತಿ ಏನಾದರೂ ರಿಸರ್ವೇಷನ್ ಏನಾದ್ರು ಬಾಬಾ ಸಾಹೇಬರು ಕೊಡಲಿಲ್ಲ ಅಂತಂದರೆ ನಮ್ಮ ಪುಣ್ಯಾತ್ಮ ಮಂಡಲ್ ಕಮಿಷನಿಂದ 91 ಮಂಡಲ್ ಕಮಿಷನ್ ಅವರು ಏನಾದರೂ BP ಮಂಡಲ್ ಅವರು ಏನಾದ್ರು ಕೊಡಲಿಲ್ಲ ಆಗಿದ್ದಿದ್ರೆ ಇವತ್ತು OBCಗಳು ಎಲ್ಲೂ ಕಾಣಿಸ್ತಾನೂ ಇರಲಿಲ್ಲ, ನನ್ನಂಥವ್ರು ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಸೊ ದ ಕಾಸ್ಟ್ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವೇ ರಿಸರ್ವೇಷನ್ ಬಿಟ್ಟರೆ ಅದಕ್ಕೆ ಬೇರೆ ಮಾಡೆಲ್ ಇಲ್ಲ ಅದಕ್ಕೆ. ಮತ್ತು ದಿಸ್ ಸೊಸೈಟಿ ವಿಲ್ ನೆವರ್ ಗೆಟ್ ಮೆಚ್ಯೂರ್ಡ್. ಅಥವಾ ಅದು ಏನಂತಾರೆ, ಪ್ರಬುದ್ಧರಾಗಿ ತಾನಾರೇ ಕೊಡಿ, ಯಾರು ಕೊಡಲ್ಲ, ಚೇರ್ಗಳನ್ನು ಯಾರು ತಂದು ಕೊಡಲ್ಲ. ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಯಾವಾಗ ಡಿಲಿಮಿಟೇಷನ್ ಮಾಡೋ ಟೈಮಲ್ಲೇ ನಮ್ಮ ಜಾತಿಯವರು ಒಂದು ಕಡೆ ಹಾಕ್ಬಿಟ್ಟು ಬೇರೆಯವರಿಗೆ ಮೋಸ ಮಾಡುವಂಥ ಪರಿಸ್ಥಿತಿ ಇದೆ. ಅಲ್ಲ, ಈ ರಾಜಕಾರಣ ನಡೆಯೋದೇ ಜಾತಿ ಆಧಾರದ ಮೇಲೆ, ಇದರಲ್ಲಿ ಏನಿದೆ? ಓಕೆ, ಸಮಾಜವೇ ಜಾತಿ ಇದೆ, ಸಮಾಜದಲ್ಲೇ ಜಾತಿ ಇದೆ. ಬೃಂದಾ ಮೇಡಮ್ ಅವರೇ, ಮಹಿಳಾ ಮತವನ್ನ ಸೆಳೆಯುವಂಥ ಉದ್ದೇಶವ ಅಥವಾ ಸಮಾನವಾಗಿ ಪುರುಷ ಮತ್ತು ಮಹಿಳೆಯರನ್ನು ಸಮಾನವಾಗಿ ನೋಡುವಂತ ಏನಾದರೂ ಪ್ಲಾನ್ ಏನಿರ್ಬೋದು, ಸ್ಟ್ರಾಟಜಿ ಏನಿರ್ಬೋದು ಅಂತ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇವಾಗ ಸಮಾನತೆ ಮಾತಾಡ್ತಾ ಇರೋದು ಲಿಂಗತ್ವ ಬಗ್ಗೆ, ಪೊಲಿಟಿಕಲ್, ಸೋಷಿಯಲ್ ಅಂಡ್ ಎಕನಾಮಿಕ್ ಎರೀನಾದಲ್ಲಿ. ಈಗ ಸೋಷಿಯಲ್ ಎರೀನಾದಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ದು ಪುರುಷ ಪ್ರಧಾನ ಯೋಚನೆ. ಆ ಒಂದು ಸತ್ತ ನಮ್ಗೆ ಕೊಡ್ತಾ ಇಲ್ಲ, ಯಾಕಂದ್ರೆ ಮಹಿಳೆಯರಿಗೆ ಏನು ಗೊತ್ತಿಲ್ಲ, ಅವರು ತೀರ್ಮಾನ ತಗೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ತಾನೇ ಇವತ್ತು ನಾವು ರಿಸರ್ವೇಶನ್ಗೆ ಬಂದು ನಿಂತಿದ್ದೀವಿ. ಮತ್ತೆ ಯಾವ ಒಂದು ಕಾನೂನು ಇವತ್ತು ಬಂದಿರೋದು ನಮ್ಮ ದೇಶದಲ್ಲಿ, ಯಾವ್ದಾದ್ರೂ ನಮಗೆ ಅಯ್ಯೋ ಮಹಿಳೆಯರು ಕೊಟ್ಬಿಡುವ ಅಂತ ಬಂದಿದ್ಯಾ? ನೋ. ನಾವು ಬೀದಿನಲ್ಲಿ ಹೋಗಿ ರ್ಯಾಲಿ ಮಾಡಿ, ಡೆಮಾನ್ಸ್ಟ್ರೇಷನ್ ಮಾಡಿ, ಧರಣಿ ಮಾಡಿ ಸುಮ್ಮನೆ ಕಿರ್ಚೋದಿಲ್ಲ. ಲೆಕ್ಕ ಅಂಶ ಕೇಸ್ ಸ್ಟಡಿನ ಪ್ರೊಡ್ಯೂಸ್ ಮಾಡಿದೀವಿ. ಅದನ್ನ ನೋಡಿನೇ ನಮಗೆ ಈ ಒಂದು ಕಾನೂನು ಬಂದಿದೆ. ಸೊ ಇವತ್ತು ನಾವು ಹೇಳ್ತಾ ಇರೋದು ಇಲ್ಲ ಸಮಾಜನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಆ ಮಹಿಳೆ ವೋಟರ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಬಿಡಿ, ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡುವ. ಆದ್ರೆ ನೀವು ಬಿಟ್ಟೇ ಕೊಡ್ತಾ ಇಲ್ಲ ಅಂದ್ರೆ, ಯಾವಾಗ್ಲೂ ದಾನ ಕೊಡ್ತಾ ಇದೀವಿ, ಬೆನೆವಲೆನ್ಸ್, ಅಯ್ಯೋ ಪಾಪ ಅಂತ ಹೇಳ್ಕೊಂಡ್ ಬರ್ತಾ ಇರುವಾಗ, ದಟ್ ಇಸ್ ವಾಟ್ ಯು ಆರ್ ಸೆಂಡಿಂಗ್ ಮೆಸೇಜ್, ದ ರಾಂಗ್ ಮೆಸೇಜಿಂಗ್. ಆ ರಾಂಗ್ ಮೆಸೇಜಿಂಗ್ ಕೊಡೋದು ನೀವು ಮಾಡೋದು ಸರಿಯಾ? ಇದು ಪ್ರಶ್ನೆ. ಮತ್ತೆ ಅಕಸ್ಮಾತ್ ನೀವು ಲೆಕ್ಕ ಅಂಶ ಮೇಲೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಂದ್ರೆ ಪ್ರಪೋರ್ಷನಲ್ ಎಲೆಕ್ಟ್ರಲ್ ಸಿಸ್ಟಮ್ ಮಾಡ್ರಿ. as much women are there, as much OBC, as much SC ST, as much ಮಾಡಿ. let us see where men stand. So it is not a fight about men versus women. ಇದು ಕಾಂಪಿಟಿಷನ್ ಕೂಡ ಅಲ್ಲ. ನಾವು ಹೇಳ್ತಾ ಇರೋದು ಒಂದೇ, ಪುರುಷರು ನೀವು ಹೇಗೆ ನಮ್ಮ ಮಹಿಳೆಯರ ಬಗ್ಗೆ ಅರ್ಥ ಮಾಡ್ಕೊಳ್ತೀರಾ, ನಮ್ ಬಗ್ಗೆ ನೀವು ಹೆಂಗ್ರಿ ಅಲ್ಲಿ ಪಾಲಿಸಿ ಮಾಡ್ತೀರಾ, ನಮ್ ತೊಂದರೆಗಳ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಅಲ್ಲಿ ಹೆಂಗ್ರಿ ಕಾನೂನು ಮಾಡ್ತೀರಾ? ಲಾಸ್ಟ್ಲಿ, ಇಫ್ ಯು ಆರ್ ಯೋರ್ ಸೆಲ್ಫ್ ಕಾಂಪ್ರಮೈಸ್ಡ್ with rape cases, with corruption cases, do you have a right to make a law protecting me as a woman? ನನ್ನ ರಕ್ಷಣೆಗೋಸ್ಕರ ನೀವು ಅಲ್ಲಿ ಕಾನೂನು ಮಾಡ್ಲಿಕ್ಕೆ ನಿಂಗೆ ಏನ್ ಯೋಗ್ಯತೆ ಇದೆ? ಅದಕ್ಕೋಸ್ಕರನೇ ನಾವು ಇಲ್ಲಿ ಮೀಸಲಾತಿನ ಮಾಡಿ ನಮಗೆ ಕೂಡ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಮತ್ತೆ ತೀರ್ಮಾನ ಮಾಡ್ಲಿಕ್ಕೆ ಬಿಡಿ. ಇವಾಗ ನಾವು ಬಿಡಿ ಅಂತಾನೆ ಮಾತಾಡ್ತಾ ಇದೀವಿ, ಬಿಟ್ಕೊಡಿ ಅಂತ. ಆದ್ರೆ ಈ ಮಾತು ಇರಬಾರ್ದು, ಬಿಟ್ಕೊಡ್ಲಿಕ್ಕೆ. ಮೇಡಮ್, ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತು. ಅದರಲ್ಲಿ ನಂದೊಂದಿತ್ತು, ಈಗ ಏನಂದ್ರೆ ಎಲ್ಲೆಲ್ಲಿ MP ಗಳು ಜೆಂಟ್ಸ್ ಇದ್ದವರು MP ಗಳಿದ್ದಾರೆ, ಅವರು ಎಲ್ಲರೂ ತಮ್ಮೊಬ್ಬ ಲೇಡಿ ರೆಪ್ರೆಸೆಂಟೇಟಿವ್ನ ಕಳಿಸ್ಬೇಕು out of their choice, and let us create a women's parliament for temporary and then discuss women's reservation bill ಅಂತ ಹೇಳುವಂಥ ಸಂದರ್ಭದಲ್ಲಿ ನೀವು ಮಾತಾಡಿದ್ರಿ. ಆ್ಯಕ್ಚುಲಿ that is right, because people who are complicit by themselves cannot take a very favorable decision, and ಫೇವರೇಬಲ್ ಡಿಸಿಷನ್ ತೊಗೊಳಕ್ಕೆ ಆಗಲ್ಲ ಅನ್ನೋ ಅನಿಸಿಕೆ ಕೂಡ, ಅಂದರೆ ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್ ಆ್ಯಂಡ್ ಸೀಮ್ಸ್ ಟು ಬಿ ಸರ್ವ್ಡ್ ಅಂತ. ಹಾಗಾಗಿ ಅವರ ಅನಿಸಿಕೆಗೆ ಕೂಡ ನಾವು ಒಂದು ರೀತಿಯಿಂದ ಸ್ಪಂದನೆ ಮಾಡುವಂಥ ಒಂದು ವಿಶೇಷವಾದ ಲೇಡೀಸ್ ಸತ್ರ ಅನ್ನೋದನ್ನು, ಅಂದರೆ ಒನ್ ಅಸೆಂಬ್ಲಿ ಆಫ್ ಲೇಡೀಸ್ MPs will be represented by any one of the lady in their own party or by choice, at least for one day on a symbolic basis ಮಾಡಿ ವುಮೆನ್ಸ್ ರಿಸರ್ವೇಷನನ್ನು ಚರ್ಚೆ ಮಾಡಬೇಕು. ಆವಾಗ ಏನು ನಿರ್ಧಾರ ಬರುತ್ತೆ, ಯಾವ ರೀತಿಯ ಚರ್ಚೆಗಳಾಗುತ್ತೆ ಅನ್ನೋದನ್ನ ನೋಡಿದಾಗ ವಿ ಮೈಟ್ ಹ್ಯಾವ್ ಅ ವೆರಿ ಸಿಂಥಸ್, ಅಂದ್ರೆ ತುಂಬಾ ಸಮಂಜಸವಾಗಿರುವಂತಹ ಚರ್ಚೆಗಳಾಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿವರೆಗೆ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆಯವರೆಗೆ ಎಲ್ಲ ಹಿಂದುಳಿದ ವರ್ಗವನ್ನ, ಮಹಿಳೆಯರನ್ನ ತುಳಿತಕ್ಕೆ ಹಾಕೊಂಡೆ ಅವರು ನೀವು ಕೇವಲ ಸೇವೆಗೆ ಮಾತ್ರ ಸಾಕು ಅನ್ನೋಂಥ ಶೂದ್ರತೆಯನ್ನು ಇದನ್ನು ಮಾಡಿಕೊಂಡು ತುಳ್ಕೊಂಡು ಬಂದಿದ್ರು. ಆದರೆ ಅವಕಾಶ ಸಿಕ್ಕಿದ್ದರಿಂದಾಗಿ ಇವತ್ತು ಕೆಳವರ್ಗದವರು ಮತ್ತು ಮಹಿಳೆಯರು ನಾವು ಕೂಡ ಸಮರ್ಥರು ಅನ್ನೋಂಥ ಒಂದು ತೋರಿಸುವಂಥ ಅವಕಾಶಗಳು ಸಿಕ್ಕಿದೆ.
ಆಗಿದೆ. ಈಗಲೂ ಕೂಡ ನಾನು ಹೇಳೋದೇನೆಂದ್ರೆ ಮಹಿಳೆಯರಿಗೆ ಮತ್ತೆ ಮೀಸಲಾತಿ ಆಧಾರದ ಮೇಲೆ ಹಿಂದುಳಿದವರಿಗೆ ಅವಕಾಶಗಳು ಸಿಕ್ಕರೆ ಅವರು ಕೂಡ ನಾವು ಸಮರ್ಥರಿದ್ದೀವಿ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ 50% ಆಗಬೇಕು. ಕೇವಲ ಬೂಟಾಟಿಕೆ ಅಥವಾ ನಾಟಕದ ಅಥವಾ ಇನ್ಯಾವುದೋ ಅವಕಾಶವಾದಕ್ಕೆ ಅಂದರೆ ತಮ್ಮ ಲಾಭಕ್ಕೋಸ್ಕರ ಈ ಚರ್ಚೆ ಮಾಡಿ ಬಿಡಬಾರದು 23ರಲ್ಲಿ ಬಿಟ್ಟಾಗೆ ಅನ್ನುವಂಥದ್ದು ನನ್ನ ನೇರವಾದಂಥ ಆರೋಪ. ಎಸ್, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಚರ್ಚೆ ಆಗ್ತಾ ಇರುವಂಥದ್ದು ಮೀಸಲಾತಿ ಓಕೆ, ಬಟ್ ಈಗ 2011ರ ಜನಗಣತಿ ಆಧಾರದ ಮೇಲೆ ವಿಂಗಡಣೆ ಮಾಡೋದು ಸರಿಯಲ್ಲ. ಇದೆಲ್ಲವೂ ಕೂಡ ರಾಜಕೀಯ ಲಾಭ. ಒಂದು ವೇಳೆ ಈ ರೀತಿಯಾಗಿ ಕ್ಷೇತ್ರಗಳ ವಿಂಗಡಣೆ ಆದರೆ ದಕ್ಷಿಣ ಭಾರತಕ್ಕೆ ಅದು ನಷ್ಟ ಆಗುತ್ತೆ, ಹಿನ್ನಡೆ ಆಗುತ್ತೆ. ಕಾರಣ ಏನು ಅಂದರೆ ಇದು ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಅನುಕೂಲ ಆಗುತ್ತೆ. ನಮ್ಮಂಥ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತಿರುಗಿ ನೋಡೋದಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿರುವಂಥ ಮ್ಯಾಜಿಕ್ ನಂಬರ್ ಆ ಕಡೆನೇ ಸಿಗ್ಬಿಡುತ್ತೆ, ಇಲ್ಲಿ ಸಿಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರ ವಿಪಕ್ಷದವರದಿದೆ. ನೋಡೋಣ ಏನಾಗುತ್ತೆ ಅಂತ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.